ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮ. ವೀಕ್ಷಕರೇ, ಒಂದು ಅಪರೂಪದ ಕಾರ್ಯಕ್ರಮ. ಕೆಲವೊಂದು ಸಮುದಾಯಗಳು ಒಂದಷ್ಟು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಒಂದಷ್ಟು ಹಿನ್ನಡೆಯನ್ನು ಕಂಡುಕೊಂಡಿರುವುದರ ಹಿನ್ನೆಲೆಯಲ್ಲಿ ಆ ಸಮುದಾಯಗಳನ್ನು ಮೇಲಕ್ಕೆತ್ತುವ ಪ್ರಯತ್ನಗಳು ಒಂದು ವ್ಯವಸ್ಥೆಯ ಮೂಲಕ ಆದರೆ ಮತ್ತೊಂದು ಆ ಸಮುದಾಯಗಳೇ ಸಂಘಟನೆಗಳನ್ನು ಕಟ್ಟಿಕೊಂಡು ಆ ಮೂಲಕವಾಗಿ ಪ್ರಗತಿಯನ್ನು ಸಾಧಿಸುವ ನಿಟ್ಟಿನಲ್ಲಿ, ಅಭಿವೃದ್ಧಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಮತ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವ ನಿಟ್ಟಿನಲ್ಲಿ ಮತ್ತು ಅದೇ ಸಮುದಾಯದಲ್ಲಿರುವಂತಹ ತಳಮಟ್ಟದ ಜನರನ್ನು ಮೇಲಕ್ಕೆತ್ತುವ ಪ್ರಯತ್ನದಲ್ಲಿ ನಿರತರಾಗಿರುವುದು ಮತ್ತು ಅದರಲ್ಲಿ ಒಂದಷ್ಟು ಯಶಸ್ಸನ್ನು ಕಂಡುಕೊಂಡಿರುವುದು ಕೂಡ ಒಂದು ಗಮನಿಸಬೇಕಾದಂಥ ಅಂಶಗಳು. ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾದರೆ ದಕ್ಷಿಣ ಕನ್ನಡ ಮತ್ತು ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಉಡುಪಿ ಮತ್ತು ಈ ಕರಾವಳಿ ಪ್ರದೇಶದಲ್ಲಿ ಒಂದಷ್ಟು ಅಧಿಕ ಸಂಖ್ಯೆಯಲ್ಲಿರುವಂತಹ ಮರಾಠಿ ಜನಾಂಗವೂ ಕೂಡ ಒಂದು ತಮ್ಮದೇ ಆದಂತಹ ಸಾಂಸ್ಕೃತಿಕವಾದಂತಹ ವೈಶಿಷ್ಟ್ಯವನ್ನು ಹೊಂದಿರುವಂತಹ ಮತ್ತು ತಮ್ಮದೇ ಆದಂತಹ ಈ ನಮ್ಮ ಪ್ರಾದೇಶಿಕವಾದಂತಹ ಒಂದು ಮೂಲದ ವ್ಯವಸ್ಥೆಯನ್ನು ಹೊಂದಿರುವಂತಹ ಈ ಜನಾಂಗದ ಹಿನ್ನೆಲೆ ಏನು, ಈ ಜನಾಂಗ ಇಲ್ಲಿ ಯಾವ ರೀತಿಯಲ್ಲಿ ವ್ಯವಸ್ಥಿತವಾಗಿ ತನ್ನ ಬದುಕನ್ನು ಕಟ್ಟಿಕೊಂಡಿದೆ, ಸಾಮಾಜಿಕವಾಗಿ ಮುಂದುವರಿಯುವ ನಿಟ್ಟಿನಲ್ಲಿ ಸಂಘಟನೆಯನ್ನು ಕಟ್ಟಿಕೊಂಡು ಯಾವ ನಿಟ್ಟಿನಲ್ಲಿ ಮುಂದುವರೆದಿದೆ ಮತ್ತು ಇನ್ನೂ ಇರುವಂತಹ ಸಮಸ್ಯೆಗಳು ಏನು, ಆಗಬೇಕಾದಂತಹ ಪರಿಹಾರ ಕ್ರಮಗಳೇನು, ಸರ್ಕಾರದೊಂದಿಗೆ ಇರುವಂತಹ ಬೇಡಿಕೆಗಳೇನು ಮತ್ತು ಈ ಸಮುದಾಯದ ಜನರು ಮತ್ತೆ ಹೆಚ್ಚಿನ ವೈದ್ಯಕೀಯ ಆಗಿರಬಹುದು, ಇಂಜಿನಿಯರಿಂಗ್ ಆಗಿರಬಹುದು, ಇಂತಹ ಒಂದು ಶಿಕ್ಷಣವನ್ನು ಪಡೆದು ಮುಂದುವರಿಯುವ ನಿಟ್ಟಿನಲ್ಲಿ ಏನೇನು ಪ್ರಯತ್ನಗಳು ಆಗಬೇಕು, ಒಟ್ಟಾರೆಯಾಗಿ ಮರಾಠಿ ಸಂಘ ಯಾವ ರೀತಿಯಲ್ಲಿ ಕಾರ್ಯತತ್ಪರವಾಗಿದೆ ಮತ್ತು ಈ ಸಮುದಾಯದ ಆಶೋತ್ತರಗಳಿಗೆ ಯಾವ ರೀತಿಯಲ್ಲಿ ಸ್ಪಂದಿಸ್ತಾ ಇದೆ ಎನ್ನುವ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡುವ ಸಲುವಾಗಿ ನಮ್ಮೊಂದಿಗಿದ್ದಾರೆ KT ನಾಯ್ಕ್ ಅವರು, ಮರಾಠಿ ಸಂಘದ ಜಿಲ್ಲಾಧ್ಯಕ್ಷರು. ಬನ್ನಿ ವೀಕ್ಷಕರೇ, ಮಾಹಿತಿಯನ್ನು ಪಡೆಯೋಣ, ಸಮಸ್ಯೆಗಳನ್ನು ತಿಳಿಯೋಣ ಮತ್ತು ಸಮುದಾಯವು ಯಾವ ರೀತಿಯಲ್ಲಿ ಒಂದಾಗಿ ನಿಂತು ಒಟ್ಟಾಗಿ ಈ ಸಮಾಜವನ್ನು ಕಟ್ಟುವಲ್ಲಿ ಮರಾಠಿ ಸಂಘದ ಪಾತ್ರ ಏನು ಎನ್ನುವ ಎಲ್ಲ ವಿಚಾರಗಳ ಬಗ್ಗೆ ತಿಳಿಯೋಣ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ KT ನಾಯ್ಕ್ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಸರ್, ತಮಗೆ ಆತ್ಮೀಯವಾದಂತಹ ಸ್ವಾಗತ. ಮೊದಲಾಗಿ ಮಾನ್ಯ KT ನಾಯ್ಕ್ ಅವರೇ, ಒಂದು ಉತ್ತಮ ಕಾರ್ಯವನ್ನು ಮಾಡ್ತಾ ಇದೆ. ಬಹುತೇಕವಾಗಿ ನಾವು ಮರಾಠಿ ಜನಾಂಗವನ್ನು ಗಮನಿಸಿದಾಗ ಬಹುತೇಕವಾಗಿ ಒಂದಷ್ಟು ಮುಗ್ಧರು ಮತ್ತು ಒಂದಷ್ಟು ಕುಶಲಕರ್ಮಿಗಳು, ಸಾಂಸ್ಕೃತಿಕವಾಗಿ ಸಿರುವಂತಿಕೆಯನ್ನು ಹೊಂದಿರುವವರು, ಒಂದಷ್ಟು ಅಪರ್ಣ ಮನೋಭಾವದವರು, ಒಂದಷ್ಟು ಡೆಡಿಕೇಟೆಡ್ ಡಾಮಿನೇಟೆಡ್ ಪರ್ಸನಾಲಿಟಿ. ಈ ಹಿನ್ನೆಲೆಯನ್ನು ಗಮನಿಸಿದಾಗ ಮರಾಠಿ ಜನಾಂಗ ಒಂದಷ್ಟು ವಲಸೆ ಬಂದ ಜನಾಂಗ, ಇಲ್ಲಿಯ ಮೂಲ ನಿವಾಸಿಗಳು ಅಥವಾ ವಲಸೆ ಬಂದ ಜನಾಂಗ ಅನ್ನುವಂಥ ಒಂದು ರೀತಿಯ ದ್ವಂದ್ವ ಇದೆ, ಜಿಜ್ಞಾಸೆಗಳಿವೆ. ಇದರ ಬಗ್ಗೆ ತಾವು ಆ ಮರಾಠಿ ಜನಾಂಗದ ಹಿನ್ನೆಲೆ ಏನು ಎನ್ನುವುದರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ವಿವರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಮರಾಠಿ ಜನಾಂಗ ಮೂಲತಃ ಉಡುಪಿ ಅಥವಾ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯವರಲ್ಲ. ಈ ಕರಾವಳಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯ ನಿವಾಸಿಗಳು ಅಲ್ಲ. ಇವರು ವಲಸೆ ಬಂದವರು. ವಲಸೆ ಅಂದರೆ ಮೂಲತಃ ಮಹಾರಾಷ್ಟ್ರದಿಂದ ವಲಸೆ ಬಂದು ನಂತರ ಉದ್ಯೋಗನೋ ಅಥವಾ ಶಿವಾಜಿ ಮಹಾರಾಜರ ಸೇನೆಯಲ್ಲಿಯೋ ಅಥವಾ ಬಡತನದ ಬೇಗೆಯಿಂದ ಸೂರನ್ನು ಅರಸಿಕೊಂಡು ಬಂದವರು ಅನ್ನೋ ಬಗ್ಗೆ ಖಚಿತವಾದ ಮಾಹಿತಿ ಇಲ್ಲ. ನಾವು ತಿಳಿದ ನಮ್ಮಲ್ಲಿ ಇರುವ ವ್ಯವಸ್ಥೆಯ ಪ್ರಕಾರ ನಾವು ಮೂಲತಃ ಮರಾಠಿಗರು, ಮಹಾರಾಷ್ಟ್ರದಿಂದ ಬಂದವರು. ನಾವು ಬಂದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಥಮಿಕ ಹಂತದಲ್ಲಿ ನಮ್ಮ ಹಿರಿಯವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಟ್ಟಗಾಡುಗಳಲ್ಲಿ, ಉದಾಹರಣೆಗೆ ಆ ಗುಡ್ಡಗಾಡು ಪ್ರದೇಶಗಳಲ್ಲಿ, ಜರಿಗಳಲ್ಲಿ ವಾಸವಿದ್ದು ಕುಮೇರಿ ಕೃಷಿ ಮಾಡಿಕೊಂಡು ಜೀವನ ಸಾಗಿಸುತ್ತಾ ಬಂದವರು. ಮುಂದಿನ ದಿನಗಳಲ್ಲಿ ತಮ್ಮ ನಾಡಿಗೆ ಅವರ ಪಾದಾರ್ಪಣೆಯಾಗಿ ತಮ್ಮ ಬದುಕನ್ನು ಹಂತ ಹಂತವಾಗಿ ಉನ್ನತಿಸಿಕೊಳ್ಳಲು ಅನುಕೂಲವಾಗಿದೆ. ಸರಿ, ಈ ಸ್ಥಳಕ್ಕೆ ಹೊಂದಿಕೊಂಡು ಅವರು ಬಂದಿದ್ದಾರೆ. ಓಕೆ, ಒಂದು ಎಷ್ಟು ಶತಮಾನಗಳ ಹಿಂದೆ ಆಗಿರಬಹುದು? ಇದು 4-5 ಶತಮಾನದ ಹಿಂದೆನೇ ಇರ್ಬೋದು. ಸಾಧಾರಣ 4-5 ಶತಮಾನದ ಹಿಂದೆ. ನಾವು ಗುಡ್ಡಗಾಡು ಜನರು ಅನ್ನೋದಕ್ಕೆ ಇನ್ನೊಂದು ಮೂಲತಃ ನಮ್ಮ ಹತ್ರ ಈಗ ಉದಾಹರಣೆಗೆ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಜನಾಂಗದವರು ಬೆಳೆಸುವ ವಾಸ್ತವ್ಯ ಬೆಳೆಸುವ ಗಡ್ಡೆಗಣಸೆ
ಮೂಲ ಕಾರಣ ಅಂತ ಹೇಳ್ತೇನೆ. ನಾವು ಬೆಳೆದಷ್ಟು ಅಥವಾ ಕುಡುಬಿ ಜನಾಂಗ ಒಂದಿದೆ, ಅವರು ಮತ್ತು ಈ ಮರಾಠಿ ಸಮುದಾಯದವರು ಬೆಳೆಸುವ ಗಡ್ಡೆ ಗೆಣಸು ಬಿತ್ತರೆ ಯಾರು ಬೆಳೆಸುವುದಿಲ್ಲ. ಅದರಿಂದ ನಾವು ಗುಡ್ಡಗಾಡಿನಲ್ಲಿ ವಾಸಿಸಿಕೊಂಡು ಗುಡ್ಡಗಾಡಿನಿಂದ ನಾಡಿಗೆ ಬಂದವರು ಮೂಲತಃ ಮಹಾರಾಷ್ಟ್ರದವರು. ಗುಡ್ಡಗಾಡಿನಿಂದ ನಾವು ನಾಡಿಗೆ ಬಂದವರು. ಅದೆಲ್ಲವನ್ನ ತಕೊಂಡು ಇವತ್ತು ಅದನ್ನು ಬೆಳೆಸ್ಕೊಂಡು ತಿನ್ನುವವರಿದ್ದಾರೆ, ಅಥವಾ ಮಾರಾಟ ಮಾಡುವ ಅದನ್ನು ಕೃಷಿಯಾಗಿ ಬೆಳೆಸ್ಕೊಂಡು ಮುಂದುವರಿಸ್ಕೊಂಡು ಹೋಗುವವರು ಇದ್ದಾರೆ. ಮೂಲತಃ ಕೃಷಿಕರು. ಕೃಷಿ ಕೂಲಿಯೂ ಇದೆ, ಕೃಷಿ ಆಗದೆ ಕೃಷಿ ಕೂಲಿಯಲ್ಲಿಯೂ ನಿಪುಣರು. ವಿಶೇಷವಾಗಿ ಇವರು ಸಾತ್ವಿಕ ಮತ್ತು ಸೌಮ್ಯ ಸ್ವಭಾವದ ಜನರ ಅನ್ನೋದಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ. ಸಾತ್ವಿಕ ಮತ್ತು ಸೌಮ್ಯ ಸ್ವಭಾವದಿಂದ ತಮ್ಮ ಇತರರನ್ನು ಆಕರ್ಷಿತರಾಗಿ ಅವರು ಇತರರಲ್ಲಿ ಕೆಲಸ ಹೊಂದಾಣಿಕೆ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಮೂಲ ನಿವಾಸಿಗಳು ಅಲ್ಲದಿದ್ರೂ ಕೂಡ ತಮ್ಮ ಸಾತ್ವಿಕವಾದಂತಹ ವಿಧೇಯವಾದಂತಹ ಒಂದು ವಿಶೇಷ ಗುಣದಿಂದ ಎಲ್ಲರೊಂದಿಗೆ ಹೊಂದಿಕೊಳ್ಳುತ್ತಾ ಇದ್ದಾರೆ. ಸರಿ, ಅವಿಭಜಿತ ಜಿಲ್ಲೆಯಲ್ಲಿ ತಾವು ಹೇಳಿದ್ರಿ ಹೆಚ್ಚಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಅವರು ವಾಸ್ತವ್ಯವಿದ್ರು ಅಂತ. ಎಷ್ಟು ಸಂಖ್ಯೆಯಲ್ಲಿ ಈ ಮರಾಠಿ ಜನಾಂಗ ಇದೆ ಮತ್ತು ಅವರ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಈ ಕಾಲಘಟ್ಟದಲ್ಲಿ ಒಂದಷ್ಟು ಸುಧಾರಿಸಿಕೊಂಡರೂ ಕೂಡ ನಾವು ದಶಕಗಳನ್ನು ಗಮನಿಸಿದಾಗ ಹೇಗಿತ್ತು, ಈಗ ಹೇಗಿದೆ? ಈ ಸಮುದಾಯ ಹಿಂದೆ ನಮ್ಮ ಶತಮಾನದ ಹಿಂದೆ ಹೋದಲ್ಲಿ ನಿಜವಾಗಿಯೂ ಅನಾಗರಿಕರು ಅಂತ ಹೇಳಿದ್ರು ತಪ್ಪಾಗ್ಲಿ. ಅಂದ್ರೆ ಧಾರ್ಮಿಕ ಪರಿಸ್ಥಿತಿ, ಯಾಕಂದ್ರೆ ಬಟ್ಟೆ ಬರೆ ಧರಿಸಿಕೊಳ್ಳುವ ಸಿಸ್ಟಮ್ಮು ಬೇರೆ, ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅವರು ಮೊದಲಿನಿಂದಲೂ ಶ್ರೇಷ್ಠರು. ಅದನ್ನು ರೂಢಿಸ್ಕೊಂಡು ಮೊದಲಿಂದ ಏನು ಮಾಡಿ ಅದನ್ನು ಮಾಡಿಕೊಂಡೇ ಬಂದಿದ್ದಾರೆ. ಬಟ್ ಅವರಿಗೆ ವಿದ್ಯಾಭ್ಯಾಸ ಕಡಿಮೆ ಇರುವುದರಿಂದ ನಮ್ಮ ಯಾವುದನ್ನು ಈ ನಾಗರಿಕತೆಯಲ್ಲಿ ಸ್ವಲ್ಪ ಕುಂಠಿತ ಇತ್ತು. ಆಧುನಿಕ ಭಾಷೆಯಲ್ಲಿ ಪರ್ಸನಲ್ ಗ್ರೂಮಿಂಗ್ ಅದು ಒಂದಷ್ಟು ಕಡಿಮೆ ಇತ್ತು. ಕ್ರಮೇಣ ಅದೇ ಬೆಳವಣಿಗೆ ಆಗ್ತಾ ಬಂದಿದೆ. ಅದು ಬೆಳವಣಿಗೆ ಆಗಲಿಕ್ಕೆ ಮೂಲ ಕಾರಣ ಈಗ ನಾವು ಸಮುದಾಯ ನಾಡಿಗೆ ಬಂದು ಕೃಷಿ ಬೇರೆಯವರ ಜಮೀನನ್ನು ನಾವು ಗೇಣಿಗೆ ತಗೊಂಡು ಕೃಷಿ ಮಾಡುವ ಪದ್ಧತಿಯಿಂದ ಅಲ್ಲಲ್ಲಿ ನಮಗೆ ನಮ್ಮ ಸಮುದಾಯದವರಿಗೆ ಜಮೀನಾಗಿದೆ. ಆ ಜಮೀನು ನಮ್ಮ ಭೂ ಒಡೆತನದ ಕಾನೂನು ಬಂದಲ್ಲಿ ಅದು ಅವರಿಗೆ ಬಂದ ನಂತರ ಕೃಷಿಯಲ್ಲಿ ತೀರಾ ಒಳಗೊಂಡು ಅವರು ತಮ್ಮ ಸ್ವಂತಿಕೆಯಿಂದ ಜೀವನ ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಒಂದಷ್ಟು ಪ್ರಗತಿ ಆಗಿದೆ. ಶೈಕ್ಷಣಿಕ ಪ್ರಗತಿ ಒಂದಷ್ಟು ಕಲೀಲಿಕ್ಕೆ ಹಿಂದೆ ಈ ಬೇಟೆ ಕೃಷಿ ಇದರಲ್ಲೇ ಆ ನಂತರದ ದಿನಗಳಲ್ಲಿ ವಿದ್ಯೆಗೆ ಒಂದಷ್ಟು ಅವಕಾಶವನ್ನು ಮತ್ತು ಇತ್ತೀಚಿನ ದಿನಗಳಲ್ಲಿ ಹೆಚ್ಚೆಚ್ಚು ಆಕರ್ಷಣೆಗೊಳ್ತಾ ಇದ್ದಾರೆ ಈ ಶಿಕ್ಷಣದತ್ತ. ಇದರ ಬಗ್ಗೆ ಒಂದಷ್ಟು ಹೇಳಿ. ಅದಕ್ಕೆ ಮೂಲ ಕಾರಣ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮರಾಠಿ ಸಮುದಾಯವನ್ನು ಸರ್ಕಾರವು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿಕೊಳ್ಳಲಿನಿಂದ ಪ್ರತಿಯೊಂದು ಸರ್ಕಾರಿ ಸೌಲಭ್ಯವನ್ನು ಪಡೆದುಕೊಂಡು ನಾವು ವಿದ್ಯೆಯಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಸರಿ, ಇದನ್ನ ನಮ್ಮ ಸಂಘಟನೆಗಳು ಈ ವ್ಯವಸ್ಥೆಯನ್ನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1958ರಲ್ಲಿ ಹುಟ್ಟು ಹಾಕಿದ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘ ಎಂಬ ನಾಮಾಂಕಿತದೊಂದಿಗೆ ರಿಜಿಸ್ಟ್ರೇಷನ್ಗೊಂಡು ಅವರ ಆಗಿನ ನಮ್ಮ ದಿವ್ಯ ಚೇತನಗಳ ಮಹಾ ಸಾಧನೆಯಿಂದ ನಾವು ಸರ್ಕಾರದಿಂದ ಪರಿಶಿಷ್ಟ ಪಂಗಡದ ಸೌಲಭ್ಯ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಆ ಸಾಧ್ಯತೆಯಿಂದ ನಮ್ಮ ಜೀವನದ ಹೆಜ್ಜೆ ವಿದ್ಯೆಯಲ್ಲಿ ಇರಲಿ, ಸಾಮಾಜಿಕವಾಗಿ ಇರಲಿ, ಶೈಕ್ಷಣಿಕವಾಗಿ ಇರಲಿ, ಎಲ್ಲವೂ ಹಂತ ಹಂತವಾಗಿ ಬೆಳೀಲಿಕ್ಕೆ ಪೂರಕವಾಗಿದೆ ಅಂತ ಹೇಳ್ತಾ, ಈ ಒಂದು ವ್ಯವಸ್ಥೆಗೆ ನಮ್ಮನ್ನು ಈ ಸಮುದಾಯವನ್ನು ಪರಿಶಿಷ್ಟ ಪಂಗಡ ಸೇರಿಸುವಲ್ಲಿ ನಮ್ಮ ಸಮುದಾಯದ ಹಿರಿಯರು ಅವಿಭಜಿತ ದಕ್ಷಿಣ ಪ್ರಾಮಾಣಿಕ ಪ್ರಯತ್ನ ಹೋರಾಟದಿಂದ ಆದ ಬಗ್ಗೆ ನಾವು ಆ ದಿವ್ಯ ಚೇತನಗಳಿಗೆ ನಮಿಸ್ಕೊಳ್ಬೇಕಾಗತ್ತೆ. ಆ ನಂತರ ಒಂದಷ್ಟು ಪರಿಸ್ಥಿತಿ ಬದಲಾವಣೆ ಆಗಿದೆ. ಆ ನಂತರ ವಿದ್ಯೆ, ಅಲ್ಲಲ್ಲಿ ದರ್ಖಾಸ್ತು ಜಮೀನು, ಈಗ ಗೇಣಿದಾರರು ಅಲ್ಲದೇ ಇರುವವರು ತುಂಬಾ ಜನ ಇದ್ರು. ಅವರಿಗೆ ಜಮೀನು ಇರಲಿಲ್ಲ, ಅವರು ಕೂಲಿ ನಾಲಿ ಮಾಡ್ತಾ ಇದ್ರು. ಅವರಿಗೆ ಈ ದರ್ಖಾಸ್ತು ಪದ್ಧತಿ ಬಂದರಿಂದ ಅವರಿಗೆ ತಮ್ಮದೇ ಆದ ಸ್ವಂತ ಒಂದು ಭೂಮಿಯ ಬರುವಂತಾಯ್ತು. ಆದರೆ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಲಿಲ್ಲ ಸರ್. KT ನಾಯ್ಕರವರೇ, ತಾವು ಹೇಳಿದ್ದು ಒಂದಷ್ಟು ನಗರ ಪ್ರದೇಶಗಳಿಗೆ ಸೀಮಿತ ಆಗಿರಬಹುದು, ಒಂದಷ್ಟು ವಿದ್ಯಾವಂತರು ಆ ಸೌಲಭ್ಯವನ್ನು ಬಳಸಿಕೊಂಡಿದ್ದಿರಬಹುದು. ಪ್ರಸ್ತುತವಾಗಿ ಈಗ ಗಮನಿಸಿದ್ರೂ ಕೂಡ
ತುಂಬಾ ರಿಮೋಟ್ ಪ್ರದೇಶದಲ್ಲಿರುವಂಥ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮರಾಠಿ ಸಮುದಾಯದವರು ಇನ್ನೂ ಕೂಡ ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿತಾ ಇದ್ದಾರೆ, ಶೋಷಣೆಗೂ ಕೂಡ ಒಳಗಾಗ್ತಾ ಇದ್ದಾರೆ. ಅದರೊಂದಿಗೆ ಶೈಕ್ಷಣಿಕವಾಗಿಯೂ ಬಹಳಷ್ಟು ಮುನ್ನಡೆಯನ್ನು ಸಾಧಿಸಿಲ್ಲ. ಅದರೊಂದಿಗೆ ಬಹುಮುಖ್ಯವಾಗಿ ತಾವು ಹೇಳಿದಂಥ ಅವರದೇ ಸ್ವಂತ ನಿವೇಶನ ಅದು ಇನ್ನೂ ಕೂಡ ಲಭ್ಯ ಆಗಲಿಲ್ಲ. ಇದು ದುರಂತ. ಯಾಕಂದರೆ ಇನ್ನೂ ಕೂಡ ಹಲವರಿಗೆ ಅರಣ್ಯ ಭೂಮಿಯ ನೆಲೆಯಲ್ಲಿ ಹಕ್ಕುಪತ್ರಗಳು ಸಿಗಲಿಲ್ಲ. ಈ ನಿಟ್ಟಿನಲ್ಲಿ ತಾವು ಹೇಳೋದಾದರೆ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸಲಿಲ್ಲ ಅಂದರೂ ಕೂಡ ಒಂದಷ್ಟು ಸುಧಾರಿಸಿದೆ ಅಷ್ಟೇ. ಏನಾಗಬೇಕು? ಖಂಡಿತ ನಿಮ್ಮ ಮಾತನ್ನು ನಿಜವಾಗಿ ಈ ಸಮುದಾಯಕ್ಕೆ ಈ ನಿಮ್ಮ ಮಾತು ಒಂದು ಪೂರಕವಾದದ್ದು. ಇನ್ನು ಮುಂದಿನ ದಿನಗಳಲ್ಲಿ ನಾವು ಸಂಘಟನೆಗಳು ಆ ಬಗ್ಗೆ ಹೆಚ್ಚಿನ ಒತ್ತು ನೀಡಿ ಶಿಕ್ಷಣಕ್ಕೆ ಉದಾಹರಣೆಗೆ ಏನಾದ ನಮ್ಮ ಹಿಂದಿನ ತಲೆಮಾರಿನಲ್ಲಿ ಏನಾಗಿದೆ ಅಂದರೆ ಈ ಭೂ ಒಡೆತನದಿಂದ ಭೂಮಿ ಬಂದಲ್ಲಿ ಅಂಥ ಕುಟುಂಬಗಳು ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಳಿಸೋಕ್ಕಿಂತ ಕೃಷಿಯಲ್ಲೇ ತೊಡಗಿಸಿಕೊಳ್ಳುವುದು ಜಾಸ್ತಿಯಾಗಿ ಈ ಕೃಷಿ ಕೂಲಿ ಏನು ಮಾಡ್ತಾ ಇದ್ದಾರೆ ಅಂಥ ಮನೆತನದ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗಿದ್ದಾರೆ. ಕೃಷಿಯನ್ನೇ ಅವಲಂಬಿಸಿಕೊಂಡು ಅದರಲ್ಲೇ ತೊಡಗಿಸಿಕೊಳ್ಳುವಂತೆ ಹಿರಿಯರು ಪ್ರೋತ್ಸಾಹಿಸುವುದರಿಂದ ಅವರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲದೇ ಇರುವುದರಿಂದ ನಮ್ಮಲ್ಲಿ ಶೈಕ್ಷಣಿಕವಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಇತ್ತೀಚಿನ ಕಾಲದಲ್ಲಿ ಸ್ವಲ್ಪ ಮಟ್ಟಿನ ಬೆಳವಣಿಗೆ ಆಗಿದೆ. ಅದು ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗಬೇಕಂದ್ರೆ ನೀವು ಹೇಳಿದಂತೆ ರಿಮೋಟ್ ರೂರಲ್ ತೀರಾ ಹಳ್ಳಿಗಾಡಿನಲ್ಲಿ ಇನ್ನೂ ಈಗ ಉದಾಹರಣೆಗೆ ನಮ್ಮ ಉಡುಪಿಯ ಸುತ್ತಮುತ್ತ ಸಾಣೆಕಲ್ಲು ಅನ್ನುವ ಒಂದು ಊರಿದೆ. ಅಲ್ಲಿ ದೊಡ್ಡ ನಮ್ಮಲ್ಲಿ ಒಂದು ಕೂಡುಕಟ್ಟಿನ ಪದ್ಯ, ಅಲ್ಲಿ ಒಂದು ದೊಡ್ಡ ಕೂಡುಕಟ್ಟು ಅಂತ ಇದೆ. ಆ ಕೂಡುಕಟ್ಟಿನಲ್ಲಿ ಬಹುಶಃ ನಾವು ಇಡೀ ಜಿಲ್ಲೆಗೆ ಹೋಲಿಸಿದರೆ ಅಲ್ಲಿ ವಿದ್ಯಾವಂತರು, ಅದರಲ್ಲಿ ವಿಶೇಷವಾಗಿ ಉದ್ಯೋಗಸ್ಥರು ತೀರಾ ವಿರಳ. ಅಂಥ ಪ್ರದೇಶಗಳು ತುಂಬ ಇವೆ. ಅಂಥ ಪ್ರದೇಶಗಳನ್ನು ಗುರುತಿಸಿಕೊಂಡು ನಾವು ಸಂಘಟನೆಗಳು ಸ್ವಲ್ಪ ಹೋರಾಟ ಮಾಡುವ ಅವಶ್ಯಕತೆ ತೀರಾ ಇದೆ ಅಂತ ನಾನು ಹೇಳ್ಬರ್ಸ್ತೇನೆ. ಓಕೆ. ಅದರೊಂದಿಗೆ ತಾವೇ ಹೇಳಿದಂತೆ ಆರಂಭದಲ್ಲಿ ಸಾತ್ವಿಕರು ಮತ್ತು ವಿಧೇಯ ಗುಣವುಳ್ಳವರು. ಈ ವಿಧೇಯತೆಯ ಗುಣ ಒಂದಷ್ಟು ಯಾವುದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳದೆ ಇರುವಂತಹ ಗುಣ, ಅಂದರೆ ಸೀರಿಯಸ್ ಆಗಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲ. ಅದು ತಾವು ಒಪ್ಕೊಳ್ತೀರೋ ಬಿಡೋ ಖಂಡಿತ. ಇದು ಕೂಡ ಇವರ ಪ್ರಗತಿಗೆ ಒಂದಷ್ಟು ಅಡ್ಡಗಾಲ ಆಗುವಂತಹ ಸಾಧ್ಯತೆಗಳಿದೆಯಾ? ಇದೆ. ಯಾಕಂದ್ರೆ ಈಗ ಉದಾಹರಣೆಗೆ ನಮ್ಮಲ್ಲಿ ಈಗ ತಾವು ಮಾಹಿತಿಯನ್ನು ಕೊಟ್ಟರು ಅಲ್ವಾ, ಅಥವಾ ಈ ನಿವೇಶನಗಳ ಬಗ್ಗೆ ಅರ್ಜಿ ಕೊಡಿ ಅಂತ ಹೇಳಿದ್ರು ಕೂಡ ಒಂದಷ್ಟು ನಿರ್ಲಕ್ಷ್ಯ ಮತ್ತು ಒಂದಷ್ಟು ರೀತಿಯ ಹೊಂದಾಣಿಕೆಯ ಸ್ವಭಾವ ಇದು ಕೂಡ ಮುಳುವಾಗ್ತಾ ಇದೆಯೇನೋ ಅನ್ನುವಂಥ ಅನಿಸಿಕೆ ಏನು ಹೇಳ್ತೀವಿ? ಅದು ಇದೆ. ಅದ್ರ ಜೊತೆಗೆ ವಿದ್ಯೆಗೆ ಬರುವಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಕೂಡ ತಮ್ಮ ಉನ್ನತ ಹುದ್ದೆಗೆ ಹೋಗಲಿಕ್ಕೆ ಒಂದು ಚಿಕ್ಕ ಒಂದು ಉದ್ಯೋಗ ಸಿಕ್ಕಿದ್ರೆ ಅಲ್ಲೇ ಅಂಟಿಕೊಂಡು ಅಲ್ಲೇ ಮುಂದೆ ಅವರಿಗೆ ಅವರ ಕಲಿತ ವಿದ್ಯೆಗೆ ಮುಂದೆ ಹೋಗಲಿಕ್ಕೆ ಆಸ್ಪದೆ ಇದೆ. ಗಂಭೀರವಾಗಿ ತಗೊಳ್ಳುವುದಿಲ್ಲ. ಅದು ಬಹುಶಃ ನಮಗೆ ಅದು ಶಾಪವಾಗಿ ಅನಾವೃತ್ತಿ ನಮಗೆ ವಿಮೋಚನೆ ಆಗ್ಬೇಕಿದ್ರೆ ಏನೋ ಆಗ್ಬೇಕು. ಖಂಡಿತ. ಅಂದ್ರೆ ತಮ್ಮ ಸಂಘಟನೆಯ ಮೂಲಕ ಮಾಹಿತಿ ಹೋಗ್ಬೇಕು, ಜಾಗೃತಿ ಕಾರ್ಯಕ್ರಮಗಳಾಗಬೇಕು, ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳಾಗಬೇಕು. ಅಂತದ್ದೇನಾದ್ರೂ ಮಾಡ್ತೀರಾ ಅಂತ? ಅಲ್ಲ, ಆ ಬಗ್ಗೆ ಚಿಂತನೆ ಇದೆ. ಬಹುಶಃ ಈ ಸಂಘಟನೆ ಇಲ್ಲದೆ ಇದ್ರೆ ಬಹುಶಃ ಈ ಮಟ್ಟಕ್ಕೆ ತರುವುದು ಕಷ್ಟ ಆಗ್ತಿತ್ತು. ಹಿರಿಯವರು ನಮ್ಮ ಹಿಂದಿನ ಹಿರಿಯರ ಒಂದು ದಿವ್ಯ ಆಲೋಚನೆ, ಅವರ ಸೇವಾ ಮನೋಭಾವನೆ, ಇದೆಲ್ಲದರಿಂದ ಬಹುಶಃ ನಾವು ಈ ಹಂತಕ್ಕಾದ್ರೂ ಬಂದಿದ್ದೇವೆ. ಉದಾಹರಣೆಗೆ ಈಗ ಒಂದು ರಾಜಕೀಯವಾಗಿ ಯಾವುದೋ ದೊಡ್ಡ ಮಟ್ಟಕ್ಕೆ ಹೋಗ್ಲ ಗ್ರಾಮೀಣ ಮಟ್ಟದಲ್ಲಿ ಒಂದು ಪಂಚಾಯತ್ ಸದಸ್ಯನಾಗುವುದು, ಒಂದು ತಾಲೂಕ್ ಪಂಚಾಯತ್ ಸದಸ್ಯನಾಗುವುದು, ಜಿಲ್ಲಾ ಪಂಚಾಯತ್ ಸದಸ್ಯನಾಗುವುದು, ಇವೆಲ್ಲ ಅಲ್ಲಿಗೆ ಸೀಮಿತ ಆಯ್ತು. ಅಲ್ಲಿಗೆ ಸೀಮಿತ ಆಯ್ತು. ಕಾರಣ ಅಂದ್ರೆ ಯಾರು ಇವತ್ತಿನವರೆಗೂ ನಾನು ವಿಧಾನಸಭಾ ಪ್ರವೇಶಿಸಿದಂತಹ ವಿಧಾನ ಪರಿಷತ್ತನ್ನ ಪ್ರವೇಶಿಸಿದಂತಹ ಉದಾಹರಣೆಗಳು ಬಹಳಷ್ಟು ಕಡಿಮೆ ಅಂತ, ಭಾರಿ ಕಡಿಮೆ. ಬಟ್ ಈಗ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮರಾಠಿ ಸಮುದಾಯ ಅಥವಾ ಗಟ್ಟಿಯಾಗಿ ತಗೊಳ್ಳೋದಿದ್ರೆ ಪರಿಶಿಷ್ಟ ಪಂಗಡದ ಬುಡಕಟ್ಟು ಜನಾಂಗದವರು, ಈಗ ನಮ್ಮ ಮಲೆಕುಡಿಯರು ಇರಲಿ, ಕೊರಗಸ್ ಇರಲಿ, ಮರಾಠಿಯವರು, ಈಗ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಈ 3 ಜನ ಬುಡಕಟ್ಟು ಜನಾಂಗದವರು ಮಾತ್ರ ಪರಿಶಿಷ್ಟ ಪಂಗಡದಲ್ಲಿ ಇದ್ದಾರೆ. ಅವರಲ್ಲಿ ಜನಸಂಖ್ಯೆ ಕಡಿಮೆ ಇದೆ. ಈಗ ನಮ್ಮ ರಾಜಕೀಯ ಮಟ್ಟ ಅದು ಏನಾಗ್ತಾ ಇದೆ ಅಂದ್ರೆ ಜನಸಂಖ್ಯೆ ಜಾಸ್ತಿ ಇರುವಲ್ಲಿ ಪ್ರಾಶಸ್ತ್ಯ ಹೋಗ್ತಾ ಇದೆ. ಉದಾಹರಣೆಗಳು ಕೂಡ ಪ್ರಾಶಸ್ತ್ಯ. ಈಗ ಉದಾಹರಣೆಗೆ ವಾಲ್ಮೀಕಿ ಸಮುದಾಯವನ್ನು ಯಾವಾಗ ಪರಿಶಿಷ್ಟ ಪಂಗಡಕ್ಕೆ ತಂದು ಸರ್ಕಾರ ವ್ಯವಸ್ಥೆ ಮಾಡಿದ್ರು, ಆ ನಂತರ ನಮ್ಮಲ್ಲಿಯೂ ಈಗ ಎ.ಕೆ. ಸುಬ್ಬಯ್ಯ ನಾಯ್ಕರು ಅಂತ MLA ಇದ್ರು. ಎ.ಕೆ. ಸುಬ್ಬಯ್ಯ ನಾಯ್ಕರಿಂದ ಪುತ್ತೂರಿನಿಂದ, ವಿರಾಜಪೇಟೆಯಿಂದ ಆಯ್ಕೆ ಆಗಿದ್ರು. ಸುಮಾವಾಸ್ ಅಂತ ಒಬ್ರು
ಮಂತ್ರಿ ಆಗಿದ್ರು. ಧಾರ್ಮಿಕ But ದತ್ತಿ ಮುಜರಾಯಿ ಸಚಿವರಾಗಿದ್ದರು. ಅದು ಎಲ್ಲ ಈಗ ಏನಾಗಿದೆ ಅಂದರೆ ನಮ್ಮಲ್ಲಿ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಈಗ ಬಲಿಷ್ಠ ಹೆಚ್ಚು ಜನಸಂಖ್ಯೆ ಇರುವ ಇವರಿಗೆ ಮರ್ಜ್ ಆಗಿದೆ. ಯಾಕಂದ್ರೆ ನಮಗೆ ಸಿಗುವ ಸೌಲಭ್ಯ ಅಲ್ಲ, ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ತಮ್ಮ ಸಮುದಾಯ ಅಪೇಕ್ಷೆಯನ್ನು ಪಡುವುದಿಲ್ಲ. ಅಂದ್ರೆ ಪಂಚಾಯತ್ಗೆ ಸೀಮಿತವಾಗಿ ಇರ್ತಾರೆ. ಜಿಲ್ಲಾ ಪಂಚಾಯತ್ ಪ್ರವೇಶಿಸುವುದು ಕೂಡ ಬಹಳಷ್ಟು ಕಷ್ಟ. ನಾವು ಅದನ್ನು ಈಗ ಅನಿವಾರ್ಯವಾಗಿ ಅದನ್ನು ಕೂಡ ಪ್ರೋತ್ಸಾಹಿಸಬೇಕಾಗಿದೆ. ನಮ್ಮಲ್ಲಿ ಯಾರಾದರೂ ಲೀಡರ್ ಮುಂದೆ ಬಂದರೆ ನಾವು ಸಮುದಾಯದವರು ಪಕ್ಷಭೇದ ಮರೆತು ಅವರಿಗೆ ನಾವು ಸಪೋರ್ಟ್ ಮಾಡಿ ಅವರನ್ನು ಮುಂದೆ ತರುವ ಬಗ್ಗೆ ನಮ್ಮ ಹೋರಾಟ ಅಗತ್ಯ ಇದೆ. ಎಷ್ಟು ಜನಸಂಖ್ಯೆಯಲ್ಲಿದ್ದಾರೆ ಸರ್ ತಮ್ಮ? ನಮ್ದೀಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೇರಿಸಿದ್ರೆ 3 ಲಕ್ಷದವರೆಗೆ. ಓಹೋ, 3 ಲಕ್ಷ ಉತ್ತಮ ಜನಸಂಖ್ಯೆ. ಉಡುಪಿಯಲ್ಲಿ 1 ಲಕ್ಷಕ್ಕೂ ಮಿಕ್ಕಿ ಜನಸಂಖ್ಯೆ. ಸರಿ. ಸಮುದಾಯದ ಸಂಘಟನೆ ತಾವು ಹೇಳಿದಿರಿ, ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ ತಾವು ನಡೀತಾ ಇದ್ದೀವಿ. ಒಂದಷ್ಟು ಸೌಲಭ್ಯಗಳನ್ನು ಬಳಸಿಕೊಂಡಿದ್ದೀವಿ, ಒಂದಷ್ಟು ಸಮುದಾಯವನ್ನು ಎತ್ತರಕ್ಕೆ ಏರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಅದು ಸಾಲದು, ನನ್ನ ಪ್ರಕಾರದಲ್ಲಿಯೂ ಕೂಡ ಸಾಲದು. ಇನ್ನು ತಾವು ಕಾರ್ಯನಿರತರಾಗ್ತೀವಿ. ಈಗ ಮರಾಠಿ ಸೇವಾ ಸಂಘ ಉಡುಪಿ ಯಾವಾಗ ಪ್ರಾರಂಭ ಆಯಿತು, ಅದರ ಹಿನ್ನೆಲೆ ಏನು, ಮತ್ತು ಅಲ್ಲಿ ಯಾವ ಮುಖೇನವಾಗಿ ಕಾರ್ಯಕ್ರಮಗಳು ಆರಂಭವಾಗೋದು, ಈಗ ಯಾವ ಪರಿಸ್ಥಿತಿಯಲ್ಲಿ ಕಾರ್ಯಕ್ರಮಗಳು ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೊಡ್ತೀರಾ? ಈಗ ಉಡುಪಿ ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇರುವಾಗಲೇ ಪ್ರಾರಂಭವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘ ಅಂತ ರಚನೆಗೊಂಡ ಈ ಸಂಘಟನೆ 1958ರಲ್ಲಿ ರಚನೆಗೊಂಡು ಅಲ್ಲಿನ ಹಿರಿಯ ದಿವ್ಯ ಚೇತನಗಳು ನಮ್ಮ ದಿವಂಗತ ಅಣ್ಣಯ್ಯ ಮಾಸ್ಟ್ರು ಕೊಡಂಗಳ, ಪುತ್ತೂರಿನ ವೆಂಕಪ್ಪ ನಾಯ್ಕರು ಅಂತ ತಹಶೀಲ್ದಾರರು, ಹಾಗೆ ಅನೇಕ ದಿವ್ಯ ಚೇತನಗಳ ಹಾಕಿಕೊಟ್ಟ ಬುನಾದಿ. ಅದರ ನಂತರದಲ್ಲಿ ಅದನ್ನು ನಮ್ಮ ಪ್ರಸ್ತುತ ಈಗ ಅದನ್ನು ಪ್ರಾರಂಭಿಸುವ ಯುವ ಪೀಳಿಗೆ ಆಗಿದ್ದವರು ಇವಾಗಲೂ ಹಿರಿಯವರು ನಮ್ಮ ಸಂಘದಲ್ಲಿ ಇದ್ದಾರೆ. ಈಗ ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಡೆದು ಬಂದ ಈ ಸಂಘಟನೆಯಿಂದ ಈ ಸಂಘಟನೆ ಮಾಡಿಕೊಂಡು ನಾವು ಪ್ರಯೋಜನ ಪಡೆದ ಮೂಲ ಅಂದರೆ ರಿಸರ್ವೇಷನ್. ಅದು ಇಲ್ಲದೇ ಇದ್ದರೆ ಬಹುಶಃ ನಾವು ಈ ಸಮಾಜ ಇಲ್ಲಿ ತನಕ ಈ ಮಟ್ಟಿಗೆ ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ ಇತ್ತು. ಯಾಕಂದರೆ ನಮ್ಮ ಸೌಮ್ಯತೆ ಮತ್ತು ಸರಳತೆ ಮತ್ತೆ ಆಗಬೇಕು. ನಾವು ಛಲ ಅಂದರೆ ಅವರ ಮಾಡುವ ಉದ್ಯೋಗದಲ್ಲಿ ಛಲ ಇದೆ, ಬಟ್ ಅಭಿವೃದ್ಧಿ ಬಗ್ಗೆ ನಡೀತದೆ ಅನ್ನೋ ಆ ರೀತಿಯ ಮನೋವೃತ್ತಿ ಅಂದರೆ ನಿರ್ಲಿಪ್ತ ಮನೋಭಾವ. ಆದ್ರಿಂದ ನಮಗೆ ಬಟ್ ಇದೊಂದು ವ್ಯವಸ್ಥೆಯನ್ನು ಈ ಸಂಘಟನೆ ಹುಟ್ಟು ಹಾಕಿದ್ರಿಂದ ನಾವು ಇವತ್ತು ಈ ಮಟ್ಟಕ್ಕೆ ಬಂದು ನಿಲ್ಲಿಕ್ಕೆ ಸಾಧ್ಯ ಆಗಿದೆ. ನಮ್ಮಲ್ಲಿ ಡಾಕ್ಟರ್ಸ್, ಇಂಜಿನಿಯರ್ಸ್ ಅಥವಾ ಈಗ IAS ಆಫೀಸರ್ಸ್ ಕೂಡ ನಮ್ಮಲ್ಲಿ ಇದ್ದಾರೆ. ನಮ್ಮ ಬಗ್ಗೆ ಹೆಮ್ಮೆ ಇದೆ. ಸಮೀಪದ ಹಿರಿಯಡ್ಕದ ರಾಜೇಶ್ ಪ್ರಸಾದ್ ಅವರು ಈಗ GST ಈಗ ಅವರು ಚಂಡೀಗಢ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ, ಅದೇ ರೀತಿ ನಮ್ಮ ಚೇರ್ಕಾಡಿಯ ಒಬ್ಬರು ಮಹಾಲಿಂಗ ನಾಯ್ಕ ಅಂತ ದಿವಂಗತ ಮಹಾಲಿಂಗ ನಾಯ್ಕ ಅವರು ಕೂಡ IAS ಮಾಡಿಕೊಂಡು ಅವರು ಆ ಕಾಲದಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಉದ್ಯೋಗದಲ್ಲಿ ಇದ್ದು ಅಲ್ಲಿಂದ ಪರೀಕ್ಷೆ ಬರೆದವರು IAS ಮಾಡಿಕೊಂಡು ಡಿಫೆನ್ಸ್ನಲ್ಲಿ ದೆಹಲಿಯಲ್ಲಿ ಉದ್ಯೋಗ ಮಾಡಿದವರು. ಇದೆಲ್ಲವೂ ಕೂಡ ಹೆಮ್ಮೆ. ಓಕೆ. ಅಂದಿನಿಂದ ಇಂದಿನವರೆಗೆ ಕಾರ್ಯಕ್ರಮಗಳು, ಕಾರ್ಯಚಟುವಟಿಕೆಗಳು ಅಂದರೆ ಒಂದು ಸಂಘ ಅಂದ ಮೇಲೆ ಒಂದು ಮಹಿಳಾ ಶಾಖೆಯೋ ಅಥವಾ ಯೂತ್ ವಿಂಗೋ ಅಥವಾ ಗ್ರಾಮೀಣ ಶಾಖೆಗಳು, ಹೀಗೆ ಮರಾಠಿ ಯಾವ ರೀತಿಯಲ್ಲಿ ಇದೆ, ಒಂದು ನಮ್ಮ ಸ್ಟ್ರಕ್ಚರ್ ಯಾವ ರೀತಿಯಲ್ಲಿದೆ? ಈಗ ನಮ್ಮ ಜಿಲ್ಲಾ ಸಂಘ ಅಲ್ಲದೆ ತಾಲೂಕು ಸಂಘಗಳು ಕೂಡ ಇದ್ದಾವೆ. ಈಗ ಇತ್ತೀಚೆಗೆ ಕಾರ್ಕಳ ತಾಲೂಕು ಸಂಘ, ಹೆಬ್ರಿ ವಲಯ ಮರಾಠಿ ಸಂಘ ಅಥವಾ ಬ್ರಹ್ಮಾರ ತಾಲೂಕು ಸಂಘ, ಶಂಕರನಾರಾಯಣದಲ್ಲಿ ಸಂಘ, ಇಂಥ ಅನೇಕ ಸಂಘಗಳು ಹುಟ್ಟಿಕೊಂಡು ಆಯಾಯ ಪ್ರದೇಶದ ಜನರಿಗೆ ತಮ್ಮಿಂದ ಏನು ಸಾಧ್ಯ ಆಗುತ್ತೆ ಅವರ ಶಕ್ತಿ ಮೀರಿ ಸಹಾಯ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಬಹುಶಃ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕಂತ ನಾನು ಸಂಘದ ಅಧ್ಯಕ್ಷನಾಗಿ ನೆಲೆಯಲ್ಲಿ ಕೆಲವೆಲ್ಲ ನಾವು ಎಣಿಸಿದಂತೆ ಆಗದೇ ಇದ್ದಾಗ ಮನಸ್ಸಿಗೆ ಬೇಜಾರಾಗ್ತದೆ. ಆ ಮಟ್ಟಕ್ಕೆ ನಾವು ಹೋಗಿ ಅವರಿಗೆ ಸೇವೆ ಕೊಡಲಿಕ್ಕೆ ಆಗಲಿಲ್ಲ ಅಂತ. ಬಟ್ ಅದು ಮುಂದೆ ಆಗಬೇಕು ಅಂತ ಈ ಸಂಘಟನೆ ಹುಟ್ಟಿಕೊಂಡ ನಂತರ ಉಡುಪಿಯಲ್ಲಿ ಒಂದು ಸಂಘ ಆದ ಮೇಲೆ ಅಲ್ಲಲ್ಲಿ ಸಂಘಟನೆಗಳು ಹುಟ್ಟಿಕೊಂಡಿದ್ದಾವೆ. ಬಟ್ ಚಟುವಟಿಕೆ ಮಾಡ್ತಾ ಇವೆ. ಈಗ ಉದಾಹರಣೆಗೆ ಈಗ ನಾವು ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ತುಂಬ ಗಟ್ಟಿ ಸಮಾಜಕ್ಕೆ ಬೇಕಾದಷ್ಟು ಸೇವೆಯನ್ನು ಕೊಟ್ಟಿದ್ದೇವೆ, ಇವಾಗಲೂ ಕೊಡ್ತಾ ಇದ್ದೇವೆ. ನಮ್ಮಲ್ಲೀಗ ನವರಾತ್ರಿ ಉತ್ಸವ,
ಹೋಳಿ ಹುಣ್ಣಿಮೆ ಆಚರಣೆ, ಹಬ್ಬ ಆಚರಣೆ, ಬೇರೆ ಬೇರೆ ಮತ್ತೆ ಉಳಿದ ಎಲ್ಲ ದೀಪಾವಳಿ, ಗಣೇಶ ಹಬ್ಬ, ಅದೇ ಉಳಿದ ಎಲ್ಲ ಸಮಾಜದೊಂದಿಗಿರುವ ಎಲ್ಲ ಹಬ್ಬಗಳಲ್ಲಿ ಆಚರಣೆ. ನಮ್ಮಲ್ಲಿ ವಿಶೇಷ ಅಂದರೆ ಹೋಳಿ ಮತ್ತು ನವರಾತ್ರಿ. ಮತ್ತು ನಮ್ಮಲ್ಲಿ ಈಗ ಗೋಂದಲು ಸೇವೆ ಅಂತ ಒಂದು ಮಾಡ್ತೀವಿ ನಮ್ಮಲ್ಲಿ. ಅಲ್ಲಲ್ಲಿ ಗದ್ದುಗೆ ಪೀಠಗಳು, ಅವು ಬಹುಶಃ ಈಗ ದಕ್ಷಿಣಕ್ಕೆ ಬಂದರೆ ಕಡಿಮೆ, ಉತ್ತರಕ್ಕೆ ಹೋದಲ್ಲಿ ಅಲ್ಲಲ್ಲಿ ಗದ್ದುಗೆ ಪೀಠಗಳು ಇದ್ದಾವೆ. ಈ ಗದ್ದುಗೆ ಪೀಠಗಳು ಬಹುಶಃ ನಮಗೆ ಈಗ ಇದು ನಾವು ಶಿವಾಜಿ ಮಹಾರಾಜರ ಜೊತೆಗೆ ಇದ್ದು ಅವರ ಸೈನ್ಯದೊಂದಿಗೆ ಈಚೆ ಬಂದಿವೆ ಅನ್ನೋದಕ್ಕೆ ಇದು ಗದ್ದುಗೆ ಪೀಠ ನಿದರ್ಶನ. ಯಾಕಂದ್ರೆ ಅವರು ತಾಯಿ ತುಳಜಾ ಭವಾನಿಯನ ಪೀಠವನ್ನು ಅಲ್ಲಲ್ಲಿ ಅವರವರ ತಂಡಗಳಲ್ಲಿ ಪೂಜೆ ಮಾಡಲಿಕ್ಕೆ ಆದೇಶ ಮಾಡಿದ್ರು. ಅವರ ನಂತರದ ಕಾಲದಲ್ಲಿ ಅವರು ಬಹುಶಃ ಅಲ್ಲಲ್ಲಿ ಪೂಜೆ ಮಾಡ್ತಾ ಒಂದು ಗುಂಪಾಗಿ ಇರುವವರು ಅಲ್ಲಲ್ಲಿ ಪೂಜೆ ಮಾಡಿಕೊಂಡು ನಾಡಿಗೆ ಬಂದಾಗ ಅಲ್ಲಲ್ಲಿ ತಂದು ಪ್ರತಿಷ್ಠೆ ಮಾಡಿಕೊಂಡು, ಅದು ಮೂಲತಃ ಶ್ರೀ ತುಳಜಾ ಭವಾನಿ. ಬಟ್ ಈಗ ಏನಂದ್ರೆ ಸಾಮಾಜಿಕವಾಗಿ ಯಾವ ರೀತಿ ಅಲ್ಲಲ್ಲಿ ಅವರವರ ಒಂದು ವಿಶೇಷ ಹೆಸರನ್ನು ಇಟ್ಟುಕೊಂಡು ಆಚರಣೆ ಮಾಡ್ತಾ ಇದ್ದಾರೆ. ಆ ಗೋಂದಲು ಸೇವೆ ಅನ್ನೋ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಮಾಡ್ತಾ ಇರ್ತೇವೆ. ಸರಿ, ಹೀಗೆ ಸೇವೆಗಳು ಆಗ್ತಾ ಇದೆ. ಈ ಸಂಘದಲ್ಲಿ ನವರಾತ್ರಿ ಉತ್ಸವ, ವಿದ್ಯಾರ್ಥಿಗಳು ಮರಾಠಿ ಸಮುದಾಯದ ಒಂದು ಬಹುದೊಡ್ಡ ಅಸ್ಮಿತೆ. ಈಗ ತಾವು ಹೇಳಿದಂತೆ ತಮ್ಮ ಸಂಘದ ಮೂಲಕ ಇದೆಲ್ಲವನ್ನು ಮಾಡ್ತೀರಾ, ಅದು ನಾವು ಕೂಡ ಕಂಡಿದ್ದೀವಿ. ಬಹಳಷ್ಟು ದಾಖಲೀಕರಣ ಕೂಡ ಆಗಿದೆ ತಮ್ಮ ಈ ವಿಶಿಷ್ಟ ಸಾಂಸ್ಕೃತಿಕ ಆಚರಣೆಗಳ ಬಗ್ಗೆ. ಅದು ಒಂದು, ಅದರ ಬಗ್ಗೆಯೂ ಕೂಡ ಕೇಳೋಣ. ಆದರೆ ಪ್ರಮುಖವಾಗಿರುವುದು ಸಮುದಾಯವನ್ನು ಮೇಲಕ್ಕೆತ್ತುವಂಥ ಪ್ರಯತ್ನ. ಅಂದರೆ ಇಂದು ಕೂಡ ತಳಮಟ್ಟದಲ್ಲಿ ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಸಂಘಗಳ ಮೂಲಕ ಈ ಮಾಹಿತಿ ಕಾರ್ಯಕ್ರಮಗಳು, ಅಂದರೆ ಸರ್ಕಾರದಿಂದ ಇಂದಷ್ಟು ಸವಲತ್ತುಗಳು ಬರ್ತದೆ, ಅದನ್ನು ಬಳಸಿಕೊಳ್ಳೋದು, ಸಮುದಾಯ ಭವನಗಳ ನಿರ್ಮಾಣ, ಅಥವಾ ತಮ್ಮ ಗದ್ದುಗೆ ಪೀಠಗಳ ಅಭಿವೃದ್ಧಿಗಾಗಿ ಅನುದಾನ, ಅಥವಾ ಹೈಯರ್ ಎಜುಕೇಷನ್ಗಾಗಿ ಈ ಸಾಲ ಸೌಲಭ್ಯಗಳು, ವಿದ್ಯಾರ್ಥಿ ನಿಧಿಗಳು, ಕ್ಷೇಮ ನಿಧಿಗಳು, ಇವುಗಳೆಲ್ಲದರ ಬಗ್ಗೆ, ಯಾಕಂದರೆ ತಮ್ಮ ಸಮುದಾಯದಲ್ಲಿ ವೈದ್ಯಕೀಯ ಪರಿಹಾರ ನಿಧಿಗಳನ್ನು ಬಳಸಿಕೊಳ್ಳುವುದು, ಈ ಬಗ್ಗೆ ಏನಾದರೂ ಪ್ರಯತ್ನಗಳನ್ನು ಈ ಸಂಘಟನೆ ನಿರಂತರವಾಗಿ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಿರಂತರ ಮಾಡ್ತಾ ಇದೆ. ಉದಾಹರಣೆಗೆ ನಾವೀಗ ಪ್ರತಿ ವರ್ಷ ಸಮುದಾಯದಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ SLC ಮತ್ತು PUC ವಿದ್ಯಾರ್ಥಿಗಳನ್ನು ಪುರಸ್ಕರಿಸುವ ಕಾರ್ಯಕ್ರಮ ಇರ್ತದೆ. ವಿದ್ಯಾರ್ಥಿ ನಿಧಿಯನ್ನು ಕೊಡ್ತೀರಿ. ಆ ಜೊತೆಗೆ ಸಮುದಾಯದಲ್ಲಿ ಬೇರೆ ಬೇರೆ ವಿಷಯದಲ್ಲಿ ಸಮಾಜ ಸೇವೆಗೈದು ಗೈದವರನ್ನು ಕೂಡ ಗುರುತಿಸಿಕೊಂಡು ಒಂದು ಅಭಿನಂದಿಸುವ ಕಾರ್ಯಕ್ರಮ ಮೂಲಕ ಸಂಘಟನೆ ಮೂಲಕ ಸವಲತ್ತುಗಳನ್ನು ಪಡೆದುಕೊಳ್ಳುವಲ್ಲಿ ಸರ್ಕಾರದ ಅದು, ಯಾಕಂದರೆ ತಾವು ಸುಮ್ಮನಿದ್ರೆ ಅದು ಬೇರೆಯವರ ಪಾಲಾಗ್ತದೆ. ಈಗ ಅನುದಾನಗಳು ಸಮುದಾಯ ಭವನಕ್ಕೆ ಬರ್ತದೆ, ತಮ್ಮ ಗದ್ದುಗೆ ಪೀಠಗಳನ್ನು ಅಭಿವೃದ್ಧಿಪಡಿಸಬಹುದು, ಅಥವಾ ಅಲ್ಲಲ್ಲಿ ಮರಾಠಿ ಭವನಗಳ ನಿರ್ಮಾಣ ತಾಲೂಕು ಮಟ್ಟದಲ್ಲಿ, ತಾಲೂಕು ಹೋಬಳಿ ಮಟ್ಟದಲ್ಲಿ ನಿರ್ಮಾಣ ಮಾಡಬಹುದು. ಈ ಸವಲತ್ತುಗಳು ಸೌಲಭ್ಯಗಳನ್ನು ಬಳಸಿಕೊಳ್ಳುವಲ್ಲಿ ತಮ್ಮ ಸಂಘ ಯಾವ ರೀತಿಯಲ್ಲಿ ಆ ರೀತಿ ಚಿಂತನೆ ಆಗಿದೆ, ಆ ರೀತಿ ಚಿಂತನೆ ಆಗಿದೆ. ಈಗ ಉದಾಹರಣೆಗೆ ನಾವು ಉಡುಪಿ ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘವು ಕೂಡ ಅಲ್ಲಿ ಒಂದು ನಮಗೆ ಸುಸಜ್ಜಿತವಾದ ಮರಾಠಿ ಭವನ ಇರಲಿಲ್ಲ. ಅದನ್ನು 2019ರಲ್ಲಿ ನಾವು ಸರ್ಕಾರದ ಮೂಲಕವಾಗಿ ಪಡೆದುಕೊಂಡು ಅಲ್ಲಿ ತಮ್ಮ ಸಂಘದ ಕೆಲಸ, ಸರ್ಕಾರದ ಹಣ ನಮಗೆ ಆಕ್ಚುಲಿ ನಮಗೆ ಅದು 2.5 ಕೋಟಿಯ ಪ್ರಾಜೆಕ್ಟ್. ಸರ್ಕಾರದ ಹಣ ಪೂರ್ತಿ ಸಾಕಾಗ್ಲಿಲ್ಲ. ನಮಗೆ ಸಮುದಾಯದವರು ಬೇಕಾದಷ್ಟು ದೇಣಿಗೆಯನ್ನು ಕೊಟ್ಟು ಕೂಡ ಅದನ್ನು ಒಂದು ಹಂತಕ್ಕೆ ತಂದು ಒಂದು ವ್ಯವಸ್ಥಿತವಾದ ಬೇರೆ ಕಡೆ ಈಗ ಕಾರ್ಕಳ ಅಥವಾ ಮೂಡಬಿದಿರೆ ಇಂಥ ಪ್ರದೇಶಗಳು, ಈಗ ಉದಾಹರಣೆಗೆ ಹೆಬ್ರಿಯಲ್ಲಿ ಒಂದು ಸಣ್ಣ ಮಟ್ಟದ ಮಾಡ್ಕೊಂಡಿದ್ದಾರೆ. ಸರಿ, ಕಾರ್ಕಳದಲ್ಲಿ ಆಗ್ಲಿಲ್ಲ, ಅವರು ಇನ್ನ ಚಿಂತನೆಯಲ್ಲಿ ಇದ್ದಾರೆ. ಈಗ ಬ್ರಹ್ಮಾವರದಲ್ಲಿ ಹೊಸ ಸಂಘ ಹುಟ್ಟಿಕೊಂಡಿದೆ. ಆ ಬಗ್ಗೆ ಇತ್ತೀಚೆಗೆ ನಮ್ಮ ಶಾಸಕರು ಮತ್ತು ಸಂಸದರ ಮುಂದೆ ಅಲ್ಲಿಯೂ ಕೂಡ ಮನವಿಯನ್ನು ಕೂಡ ಇಡಲಾಗಿದೆ ಭವನ ಮಾಡುವ ಬಗ್ಗೆ. ಈ ನಿಟ್ಟಿನಲ್ಲಿ ಮತ್ತೆ ಗದ್ದುಗೆ ಪೀಠಗಳ ಅಭಿವೃದ್ಧಿಗೆ ಅಂತ ಅನುದಾನ. ನಮ್ಮಲ್ಲಿ ಹೋಳಿ ಕಟ್ಟ, ನಮ್ಮಲ್ಲಿ ಒಂದು ವಿಶೇಷ ಅಂದ್ರೆ ನಾವು ಮೊದಲಿಂದಲೂ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದವರು. ಉದಾಹರಣೆ ನಮ್ಮಲ್ಲಿ ಕೂಡುಕಟ್ಟು ಪದ್ಧತಿ ಅಂತ ಇದೆ. ಒಂದು ಕೂಡುಕಟ್ಟು ಅಂದರೆ ಅಲ್ಲಿ ಒಂದು 50-100, ಕೆಲವು ಕೂಡುಕಟ್ಟಿನಲ್ಲಿ 100-150 ಮನೆಗಳು ಇದ್ದಾವೆ, ಕೆಲವು ಕೂಡುಕಟ್ಟಿನಲ್ಲಿ ಒಂದು 50-60 ಮನೆಗಳು ಇದ್ದಾವೆ. ಅದರಲ್ಲಿ ಒಬ್ಬ ಗುರಿಕಾರ ಅಂತ ಇರ್ತಾರೆ. ಆ ಗುರಿಕಾರನ ನೇತೃತ್ವದಲ್ಲಿ ಹೋಳಿ ವಿಶೇಷ, ಹೋಳಿ ಸಂಭ್ರಮ ಆ ಗುರಿಕಾರನ ನೇತೃತ್ವದಲ್ಲಿ ನಡೀತದೆ. ಆ ಗುರಿಕಾರನ ಆ ಕೂಡುಕಟ್ಟಿನ ಎಲ್ಲ ಮನೆಯ ಒಳ್ಳೆಯದಕ್ಕೆ ಕೆಟ್ಟದಕ್ಕೆ, ವಿಶೇಷವಾಗಿ ಯಾವುದೋ ಮದುವೆ ಮುಂಜಿ ವಿಶೇಷ ಕಾರ್ಯಕ್ರಮ ಅದಲ್ಲಿಯೂ ಅವರ ನೇತೃತ್ವ ಇದ್ದು ಅವರು ಅದನ್ನು ನಡೆಸಿಕೊಡ್ತಾರೆ. ಜೊತೆಗೆ ಯಾರಾದರೂ ಆ ಮನೆಯಲ್ಲಿ ಮರಣ ಹೊಂದಿದಲ್ಲಿಯೂ ಹೋಗಿ ಅವರ ಅಂತ್ಯಕ್ರಿಯೆಯಲ್ಲಿಯೂ ಆ ವ್ಯವಸ್ಥೆಗೆ ಅವರಿಗೆ ಸಂತಾನ ಹೇಳುವುದಿರಲಿ, ಅಲ್ಲಿಯ ವ್ಯವಸ್ಥೆಗಿರಲಿ, ಪ್ರತಿಯೊಂದಕ್ಕೂ ಅವರು ಭಾಗಿಯಾಗಿ ಗುರಿಕಾರರು
ಕೂಡುಕಟ್ಟಿನ ವ್ಯವಸ್ಥೆಯಲ್ಲಿ ಪರಂಪರಾಗತವಾಗಿ ಇದೆ. ಅದು ನಮ್ಮ ಸಂಘಟನೆ ಶಕ್ತಿ ಅಂತ ಹೇಳ್ಬೋದು. ಕೂಡುಕಟ್ಟುಗಳು ಯಾಕಂದ್ರೆ ಅಲ್ಲಲ್ಲಿ ಇದ್ದಾವೆ, ಅವುಗಳನ್ನು ನಾವು ಒಟ್ಟಿಗೂಡಿಸಿಕೊಂಡು ಇಂಥ ಸಂಘಟನೆಗಳನ್ನ ಬೆಳೆಸಲಿಕ್ಕೆ ಸುಲಭ ಆಗ್ತಾ ಇದೆ. ಈಗ ಸದಸ್ಯರು ಅಂತ ಯಾವ ರೀತಿಯಲ್ಲಿ ನೋಂದಣಿ ಮಾಡಿಕೊಳ್ತೀರಾ, ಮತ್ತೆ ಯಾವಾಗ ಸಭೆ ಸೇರ್ಕೊಳ್ತೀರಾ, ಮತ್ತೆ ಈ ಮೀಟಿಂಗ್ಸ್ಗಳು ಕೂಡ ಯಾವ ರೀತಿಯಲ್ಲಿ ನಡೀತದೆ? ಈಗ ತಾವೀಗ ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರು, ತಾಲೂಕು ಮಟ್ಟದ್ದು, ಹೀಗೆ ಕೋಆರ್ಡಿನೇಷನ್ಸ್ ಯಾವ ರೀತಿಯಲ್ಲಿ ಇರುತ್ತೆ, ಸಂವಹನ ಯಾವ ರೀತಿಯಲ್ಲಿ ಇರುತ್ತೆ? ಈಗ ನಾವು ಆ ಸಂಘದಲ್ಲಿ ಮೊದಲು ಹಿಂದಿನ ಕಾಲದಲ್ಲಿ ಆರ್ಥಿಕವಾಗಿ ಭಾರಿ ದುರ್ಬಲರಿರುವಾಗ ಒಮ್ಮೆಲೆ ಹಣ ಕೊಟ್ಟು ಸದಸ್ಯತ್ವ ತಗೊಳ್ಳಿಕ್ಕೆ ಕಷ್ಟ ಆಗ್ತಿತ್ತು. ಅವ್ರು ಹಿರಿಯರೆಲ್ಲ ಏನು ಮಾಡ್ತಿದ್ರು, ಪ್ರತಿ ವರ್ಷ ಮಹಾಸಭೆ ಕರೆಯುವಾಗ ಸದಸ್ಯತ್ವ ತಗೊಂಡು ಆ ಸಂಘಟನೆ ನಡೆಸ್ಕೊಂಡು ಹೋಗ್ತೀವಿ. ಈಗ ನಂತರದ ಸ್ವಲ್ಪ ಅಭಿವೃದ್ಧಿ ಹೊಂದಿದ ನಂತರದಲ್ಲಿ ನಾವು ಅಜೀವ ಸದಸ್ಯತ್ವ ಅಂತ ಮಾಡಿದ್ದೇವೆ. ಈಗ ಉಡುಪಿ ಜಿಲ್ಲಾ ಮರಾಠಿ ಸಮಾಜ ಸಂಘದಲ್ಲಿ ಸಾಧಾರಣ 1200 ಅಜೀವ ಸದಸ್ಯರಿದ್ದಾರೆ. ಈಗ ಆ ಅಜಿತ್ವ ಸದಸ್ಯವನ್ನು ತೆಗೆದುಕೊಂಡು ಪ್ರತಿ ವರ್ಷ ವಾರ್ಷಿಕ ಮಹಾಸಭೆ ಮಾಡಿ ಆ ಮಹಾಸಭೆಯಲ್ಲಿ ನಮ್ಮ ಸಂಘದ ಅಭಿವೃದ್ಧಿ ಅಥವಾ ಸಮಾಜದ ಪೂರಕವಾದ ವಿಷಯಗಳು ಚರ್ಚೆ ಆಗ್ತವೆ. ಮತ್ತೆ ಈ ಸಂಘ ಪ್ರತಿ ತಿಂಗಳಲ್ಲಿಯೂ ಸಭೆ ಮಾಡಿಕೊಂಡು ಯಾವ ರೀತಿ ಮುನ್ನಡಿಬೇಕು ಅನ್ನೋದು. ಯಾಕಂದರೆ ಮತ್ತೆ ಇಲ್ಲಿ ಏನಾಗಿದೆ ಅಂದರೆ, ಈಗ ನಮ್ಮ ಸಂಘಟನೆಯಲ್ಲಿಯೂ ಹಣದ ಕೊರತೆ ಇದೆ. ನಾವು ಈ ಸಮುದಾಯ ಭವನ ಮಾಡಿದರೂ ನಮಗೆ ಬೇಕಾದಷ್ಟು ಆದಾಯ ಮೂಲ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವು ಈಗ ಒಂದು ಅನಾರೋಗ್ಯ ನಿಮಿತ್ತವಾಗಿ ಯಾರಾದ್ರೂ ಅರ್ಜಿ ಬಂದರೆ ಸಮುದಾಯದವರದ್ದು, ಅಲ್ಲಿ ಸೇರಿದ ಕಾರ್ಯಕಾರಿ ಸಮಿತಿ ಸದಸ್ಯರೇ ಒಟ್ಟು ಮಾಡಿ ಒಂದಿಷ್ಟು ಹಣ ಅಂತ ಕೊಟ್ಟು ಸಹಕರಿಸ್ತಾ ಇದ್ದೇವೆ. ಕಾರ್ಯಕ್ರಮಗಳು ಕೂಡ ಇದೆ. ಅದು ಇವತ್ತು ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ಕೂಡ ಇತ್ತೀಚೆಗೆ ಪರ್ಕಳದ ಒಬ್ಬರು ಅನಾರೋಗ್ಯ ಪೀಡಿತರು ಬಂದಾಗ ನಾವೇ ಒಟ್ಟು ಮಾಡಿ ಒಂದು 18,000 ಈ ರೀತಿ ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ತಾವು ಬಹಳಷ್ಟು ಹಿಂದಿದ್ದೀರಿ ಅನ್ನುವಂತಹ ಅಪವಾದ ಇದೆಯಲ್ಲ ಸರ್? ಅದಕ್ಕೆ ಒಂದು ಕಾರಣ ನಮ್ಮಲ್ಲಿ ಸ್ವಲ್ಪ ಅದೇ ನೀವು ಪ್ರಥಮತ್ವ ಹೇಳಿದ್ರಲ್ಲ, ಏನಂದರೆ ಸ್ವಲ್ಪ ಅದರ ಬಗ್ಗೆ ಹಿಂಜರಿಕೆ, ಕೀಳರಿಕೆ ಮತ್ತು ತಿಳುವಳಿಕೆನೂ ಕಡಿಮೆ ಇದೆ ಕೆಲವರಿಗೆ ಹೋದರೆ. ಮತ್ತು ಅಲ್ಲಿ ಈಗ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಏನಾಗ್ತಿದೆ ಅಂದರೆ, ಹೋದ ಕೂಡಲೇ ಕೆಲಸ ಆಗೋದಿಲ್ಲ. ಅಲ್ಲಿ 100 ಸರಿ ಹೋಗ್ಲಿಕ್ಕೆ ಬೇಕಾಗುತ್ತೆ. ಆ ಪೇಷನ್ಸ್ ನಮ್ಮಲ್ಲಿ ಇಲ್ಲ. ಅಲ್ಲಿ ಎಂಥ ಮರ ಹೋದ ಕೂಡಲೇ ಅಲ್ಲಿ ಇಮಿಡಿಯೇಟ್ ಕೆಲಸ ಆಗೋದು, ಎಷ್ಟು ಸರಿ ಹೋಗೋದು ನಾವು ಆ ರೀತಿ ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಆ ಸೌಲಭ್ಯ ಪಡೆಯಲಿಕ್ಕೆ ಹಿಂಜರಿಕೆ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಯಾವುದೇ ಒಂದು ಸಮುದಾಯ ಅದು ಸದೃಢವಾಗಬೇಕಿದ್ರೆ ಸುಸ್ಥಿರ ಅಭಿವೃದ್ಧಿಯೂ ಕೂಡ ಮುಖ್ಯ. ಸಸ್ಟೈನೇಬಿಲಿಟಿ ಗ್ರೋತ್ ಅಂತ ತಾವು ಕೇಳಿದ್ದೀರಿ. ತಾವು ಈಗ ಕಾರ್ಯಕ್ರಮಗಳನ್ನು ಮಾಡ್ತೀರಿ, ಸೌಲಭ್ಯಗಳನ್ನು ಪಡಿತೀರಿ, ಒಂದಷ್ಟು ಭವನಗಳನ್ನು ನಿರ್ಮಿಸ್ತೀರಿ, ಬಟ್ ಅದು ಆದಾಯದ ಮೂಲ ಆಗುವುದಿಲ್ಲ. ಆದಾಯದ ಮೂಲ ಅಂತ ಪರಿಗಣಿಸಬೇಕಿದ್ರೆ ಒಂದಷ್ಟು ಹೆಜ್ಜೆ ಮುಂದಿಡಬೇಕು. ಒಂದು ಬ್ಯಾಂಕ್ ಸ್ಥಾಪನೆ ಮಾಡಬೇಕು, ಅಥವಾ ಏನೋ ಬೇರೆ ಚಟುವಟಿಕೆಗಳನ್ನು, ಏನೋ ಒಂದು ಕಾಂಪ್ಲೆಕ್ಸ್ಗಳನ್ನು ನಿರ್ಮಾಣ ಆ ಮೂಲಕವಾಗಿ ಏನಾದರೂ ಮಾಡಬೇಕು. ಇಂಥ ಯೋಚನೆಗಳನ್ನು ಹಾಕ್ಕೊಂಡಿದ್ದೀರಾ, ಅಲ್ಲ ಇಷ್ಟರವರೆಗೆ ಪೂರೈಸಿದ್ದೀರಾ? ಇಲ್ಲ, ಇಂಥ ಯೋಜನೆಗಳಂದರೆ ಆ್ಯಕ್ಚುಲಿ ನಾವು ಬೇಕಾಗಬಹುದಲ್ಲ ಸರ್? ಬೇಕಾಗಬಹುದು. ಈಗ ಇಲ್ಲಿ ಪ್ರಥಮತವಾಗಿ ನಮಗೆ ಲ್ಯಾಂಡ್ ಸೊಸೈಟಿ ಇರುವುದರಿಂದ ಲ್ಯಾಂಡ್ ಸೊಸೈಟಿಯಲ್ಲಿ ಅದು ಬ್ಯಾಂಕಿಂಗ್ ವ್ಯವಸ್ಥೆ ನಡೀತಾ ಇತ್ತು. ನಮ್ಮವರು ಹೆಚ್ಚಿನವರು ಅಲ್ಲಿಯೇ ಹೋಗಿ ತಮ್ಮ ಸುಪರ್ದಿಗೆ ನಮ್ಮ ಸಮುದಾಯಕ್ಕೆ ಬರುವುದಿಲ್ಲ. ಜೊತೆ ಈಗ ಇನ್ನೂ ನಾವು ಚಿಂತನೆ ಮಾಡ್ತಾ ಇರೋದು ಎಲ್ಲ ಸಮುದಾಯಗಳಲ್ಲೂ ಒಂದೊಂದು ಬ್ಯಾಂಕ್ ಇದೆ, ತಮಗೆ ತಿಳಿದಿದೆ. ಹೌದು, ಕರೆಕ್ಟ್. ಆ ಬಗ್ಗೆ ಚಿಂತನೆ ಮಾಡಿತ್ತು. ಬಟ್ ಅದು ಮಧ್ಯದಲ್ಲಿ ಏನಾಯ್ತು ಅಂದರೆ, ಈಗ ಇನ್ನೊಂದು ನಮ್ಮ ಸಮುದಾಯದ ಒಂದು ಅಂಬಾಭವಾನಿ ವಿವಿಧೋದ್ದೇಶ ಸಹಕಾರಿ ಸಂಘ ಅಂತ ಹುಟ್ಟಿಕೊಂಡು, ಅದು ನಮ್ಮವರೇ ಡೈರೆಕ್ಟರ್, ನಮ್ಮವರೇ ಅವರು ಕಾರ್ಯನಿರ್ವಹಿಸ್ತಾ ಇರುವುದರಿಂದ ಸಂಘದಿಂದ ಆ ಬಗ್ಗೆ ಚಿಂತನೆ ಸ್ವಲ್ಪ ಹಿಂದೆ ಆಗಿದೆ. ಮುಂದಿನ ದಿನಗಳೇ ಆ ಬಗ್ಗೆನೂ ಆಲೋಚನೆ ಮಾಡಬೇಕಂತ ನಮ್ಮ ನಿಲುವು ಇದೆ. ಅದ್ರ ಬಗ್ಗೆ ಓಕೆ, ಸರಿ. ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮರಾಠಿ ಸಮುದಾಯ ಬಹಳಷ್ಟು ಮುಂದಿದೆ ಮತ್ತು ವಿಶಿಷ್ಟವಾದಂಥ ಸಂಸ್ಕೃತಿ ಆಚರಣೆಗಳು ನಮ್ಮ ಈ ತುಳುನಾಡು ಅಂತ ಹೇಳ್ತಾರೆ, ಕರಾವಳಿ ಅಂತ ಹೇಳ್ತಾರೆ, ಇಲ್ಲಿಯ ಸಾಂಸ್ಕೃತಿಕವಾದಂಥ ಶ್ರೀಮಂತಿಕೆಗೂ ಕೂಡ ಬಹಳಷ್ಟು ಕೊಡುಗೆಯನ್ನು ನೀಡಿದೆ. ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಹೋಳಿ ಹುಣ್ಣಿಮೆ, ಆ ಒಂದು ನೃತ್ಯ. ಅನಂತರ ಕುಂದಾಪುರ ಭಾಗದಲ್ಲಿರುವಂಥ ಹೊಂದೇರಾಯನ ಬಹುಶಃ ತಮಗೂ ಬರುತ್ತೆ ಅಂತ, ಅದು ನಮಗೆ ಬರೋದಿಲ್ಲ. ಬಟ್ ಸಾಂಸ್ಕೃತಿಕವಾದಂಥ ಈ ಹೋಳಿ ಹುಣ್ಣಿಮೆಯ ನೃತ್ಯಗಳು, ಇವುಗಳನ್ನು ಮತ್ತಷ್ಟು ವಿಸ್ತರಿಸುವಲ್ಲಿ, ಇದರ ವ್ಯಾಪ್ತಿಯನ್ನು ಎಲ್ಲ ಕಡೆ ತಲುಪುವಲ್ಲಿ ದಾಖಲೀಕರಣ ಆಗ್ತಾ ಇದೆ. ಆದರೂ ಕೂಡ ಅದರ ಹಿರಿಮೆಯನ್ನು ಸಾರುವಲ್ಲಿ ಏನಾದರೂ ಪ್ರಯತ್ನಗಳು ಸಂಘದ ಮೂಲಕ ಆಗ್ತಾ ಇದೆಯಾ? ಅದು ಇತ್ತೀಚೆಗೆ ಒಂದು ಕಾರ್ಯಕ್ರಮ ಮಾಡಿದ್ದು, ಅದೇ ನಿಟ್ಟಿನಲ್ಲಿ ಇತ್ತೀಚೆಗೆ ಒಂದು ಇದೇ ನಮ್ಮ ಉಡುಪಿ ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘದ ನೇತೃತ್ವದಲ್ಲಿ ನಮ್ಮ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಉಮೇಶ್ ನಾಯ್ಕರವರ ಒಂದು
ಔಚಿತ್ಯ ಅವರ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದನ್ನು ನಾವೊಂದು ಕಾರ್ಯಕ್ರಮ ಮಾಡಿದ್ದೇವೆ ಚೇರ್ಕಾಡಿಯಲ್ಲಿ. ಸರಿ. ಚೇರ್ಕಾಡಿ ಶಾರದಾ ಮುನ್ಕಿನ್ನೇಟು ಪಾಟ್ಕರ್ ಶಾಲಾ ಗ್ರೌಂಡಿನಲ್ಲಿ ಮಾಡಿದ್ದೇವೆ. ಈ ನಾವು ಮೊದಲೇನು ಹೋಳಿ ಅಂದರೆ ಆಯಾ ತಂಡಗಳು ಮಾತ್ರ ಮನೆ ಮನೆಗೆ ತಿರುಗಿ ಪ್ರದರ್ಶನದಲ್ಲಿ, ಅಲ್ಲಿಯೂ ಪ್ರದರ್ಶನ ಒಂದೇ ಅಲ್ಲ, ಅದು ಧಾರ್ಮಿಕವಾಗಿ ತುಂಬ ಅರ್ಥಪೂರ್ಣವಾದ ಹೋಳಿ ಕಾರ್ಯಕ್ರಮ. ಯಾಕಂದರೆ ಉದಾಹರಣೆಗೆ ನೀವು ಮನೆ ಮನೆಗೆ ಹೋದಲ್ಲಿ ನಾವು ಚಿಕ್ಕ ಮಕ್ಕಳನ್ನ ಆಡಿಸುವುದಿದೆ, ಅಲ್ಲಿ ಮನೆಯವರು ಕೊಡ್ತಾರೆ. ಕಾರಣ ಏನಂತ ಹೇಳಿದರೆ ಆ ಮಕ್ಕಳಿಗೆ ಚೇಷ್ಟೆ ಅಂತ ಇರ್ತದೆ, ಮಕ್ಕಳ ಚೇಷ್ಟೆ ಅಂತ ಅಂಥದ್ದೆಲ್ಲ ಈ ಹೋಳಿಯವ್ರನ್ನ ಕುಣಿಸಿದ್ರೆ ಅದು ಧಾರ್ಮಿಕವಾದಂಥ ನಂಬಿಕೆ, ಅದು ಇವಾಗಲೂ ಆಗ್ತಾ ಇದೆ. ಇದು ಕೂಡ ಸೇವೆಯ ಒಂದು ರೂಪ ಧಾರ್ಮಿಕ ಬೆಳಕಿನ ಸೇವೆ, ಯಕ್ಷಗಾನ ಅದೇ ಕೂಡ ಸೇವೆ. ಯಾಕಂದ್ರೆ ಇತರರು ನಮ್ಮನ್ನ ಕರೆದು ನಮಗೆ ಅಲ್ಲಿ ಸೇವೆ ನಡೆಸಿ ಊಟ ಉಪಚಾರ ಕೂಡ ಮಾಡಿಸ್ತಾರೆ. ಸಮುದಾಯದವರು ಮಾತ್ರ ಅಲ್ಲ, ಸಮಾಜದ ಇತರ ಸಮುದಾಯದವರು ಕೂಡ ನಮ್ಮನ್ನು ಕರೆಸಿ ಆ ಸೇವೆಯನ್ನು ಮಾಡಿಸ್ತಾರೆ. ಇದು ಗೋಂಧೂಳು ಸೇವೆಯೂ ಅಷ್ಟೇ, ನಮ್ಮ ಮರಾಠಿಗರು ಮಾತ್ರ ಮಾಡುವುದಲ್ಲ, ಇತರ ಸಮುದಾಯದವರು ಕೂಡ ಕರೆಸಿ ಅವರ ಮನೆಯಲ್ಲಿ ಆ ದೇವಿಯ ಸೇವೆಯನ್ನು ನೆರವೇರಿಸ್ತಾರೆ, ಬೇರೆ ಬೇರೆ ಸಾನ್ನಿಧ್ಯಗಳಲ್ಲಿ ನೆರವೇರಿಸ್ತಾರೆ. ಇದು ನಮ್ಮ ಗೋಂಧೂಳು ಸೇವೆಯ ಹಿನ್ನೆಲೆ ಏನು ಸರ್? ಗೋಂಧೋಳು ಸೇವೆ ಅಂದರೆ ದೇವಿಯನ್ನು ನಾವು ಆರಾಧಿಸುವುದು, ದೇವಿಯ ಆರಾಧನೆ, ಅವಳನ್ನು ಹೊಗಳಿಕೆಯೊಂದಿಗೆ, ಅವಳ ಆರಾಧನೆಯೊಂದಿಗೆ ಅವಳಲ್ಲಿ ನಾವು ಅಭಿಷ್ಟವನ್ನು ಕೇಳುವುದು, ಅವರಲ್ಲಿ ಸೇವೆ ಅದನ್ನು ಹರಕೆರು ಮೂರ್ಖದಲ್ಲಿ ಹೇಳ್ಕೊಂಡು. ಉದಾಹರಣೆ ಯಕ್ಷಗಾನ ಆಟ ಆಡಿಸಿದಂತೆ ಈಗ ನಾವು ಒಂದು ಕ್ಷೇತ್ರದ ಆಟವನ್ನು ನೀಡ್ತೇವೆ ಹರಕೆ ಆಗ್ತಾರೆ, ಅಂದರೆ ದೇವಿಗೆ ನೀಡುವ ಹರಕೆ. ಓಕೆ. ಹೋಳಿ ಹುಣ್ಣಿಮೆಯದ್ದು ಅದು ದೇವಿ ಸಾನ್ನಿಧ್ಯವೇ. ಅಲ್ಲಿ ಪ್ರಾಮುಖ್ಯ ನಮಗೆ ತುಳಸಿ ಕಟ್ಟೆಯಲ್ಲಿ, ಅಲ್ಲಿ ಯಾವುದೇ ಮೂರ್ತಿ ಇರುವುದಿಲ್ಲ. ಸಾಮಾನ್ಯವಾಗಿ ಗುರಿಕಾರರ ಮನೆ ಅಂಗಳದಲ್ಲಿ ಒಂದು ತುಳಸಿ ಕಟ್ಟೆ ಇರ್ತದೆ. ಆ ತುಳಸಿ ಕಟ್ಟೆ 10 ಸಂವತ್ಸರ ಕಟ್ಟೆ ಅಂತ ಹೇಳ್ತೇವೆ ನಾವು. ಅಲ್ಲಿ ಎಲ್ಲರೂ ಸೇರಿ ಮಾಡುವ ಇದು 10 ಸಂವತ್ಸರ ಕಟ್ಟೆ. ಆ ಕಟ್ಟೆಯ ಮೂಲಕ ನಾವು ಮಾಡುವುದು. ಅದಕ್ಕೆ ಉದಾಹರಣೆಗೆ ಹೋಳಿಯ ಪಾಲ್ಗುಣ ಮಾಸದ ಹುಣ್ಣಿಮೆ 5 ದಿವಸ ಮೊದಲು, ಅದಕ್ಕಿಂತ ಮೊದಲೇ ನಮ್ಮಲ್ಲಿ ಬೇರೆ ಬೇರೆ ವಿಧಿವಿಧಾನ ನಡೀತಾ ಇರ್ತದೆ. ಆ ದಿವಸ ಅಲ್ಲಿ ಕಾಯಿಯನ್ನು ಆರೋಹಣ ಮಾಡಿ ಆ ನಂತರ ಪೂಜೆ ವಿಧಿವಿಧಾನಗಳೊಂದಿಗೆ ಮಾರನೇ ದಿವಸ ಊರು ತಿರುಗುವುದು. ನಂತರ 5ನೇ ದಿವಸ ಪುನಃ ಅಲ್ಲಿಗೆ ಬಂದು ವಿಧಿವಿಧಾನಗಳೊಂದಿಗೆ ಕಾಯಿಯನ್ನು ಅವರೋಹಣ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಅಲ್ಲಿ ಒಂದು ಸ್ನಾನ, ಹೋಳಿ ಸ್ನಾನ ಇದೆ, ವಿಶೇಷ ಅದು. ಕೆಲವು ಕಡೆ ಕೆರೆಗಿರಲ್ಲಿ, ಉದಾಹರಣೆಗೆ ನಾವು ನಮ್ಮ ಚಾಂತಾರು ಕುಟ್ಕಟ್ಟಿನಲ್ಲಿ ಅಲ್ಲಿ ಸಮೀಪ ಕಟ್ಟೆ ಎದುರುಗಡೆ ದೊಡ್ಡದೊಂದು ಕೆರೆ ಇದೆ, ಸಾಮೂಹಿಕವಾಗಿ ಕೆರೆಯಲ್ಲಿ ಸ್ನಾನ ಮಾಡ್ತಾರೆ. ಅದೇ ರೀತಿ ಎಲ್ಲ ಕಡೆನೂ ಆ ಸಾನ್ನಿಧ್ಯಕ್ಕೆ ಸಂಬಂಧಿಸಿದ ಕೆರೆಯೋ ಬಾವಿಯೋ ಇದರಲ್ಲಿ ವಿಶೇಷ ಹೋಳಿ ಸ್ನಾನ ಅಂತ ಅದು ವಿಷಯ, ಅದಕ್ಕೆ ತುಂಬ ಪಾವಿತ್ರತೆ ಇದೆ. ಎಷ್ಟನೇ ದಿನ ಅದು 5ನೇ ದಿವಸ. 5ನೇ ದಿನ ಹೋಳಿ ಸ್ನಾನ. ಹೋಳಿ ಸ್ನಾನ 5ನೇ ಹುಣ್ಣಿಮೆ ದಿವಸ, ಹೋಳಿ ಹುಣ್ಣಿಮೆ ದಿವಸ ಈ ಆಚರಣೆ ನಡೀತದೆ. ಆದ ನಂತರ ಪ್ರಸಾದ ಸೇವೆಯನ್ನು ಮಾಡಿಕೊಂಡು ಊಟ ಉಪಚಾರದೊಂದಿಗೆ ಪ್ರಸಾದ ಸೇವೆ. ಇದಕ್ಕೆ ಪೂರಕವಾಗಿ ಹೋಳಿಯ ಮೊದಲು 1-2-3 ಪೂಜೆ ಇರ್ತದೆ, ಹೋಳಿಯ ನಂತರನೂ ಪೂಜೆ ಇರ್ತದೆ, ಮಾರಿ ಪೂಜೆ ಎಲ್ಲ ಇರ್ತದೆ. ಸರಿ. ಹೋಳಿಯ ಆಚರಣೆ ಒಂದು ಜನರಿಗೆ ಮನರಂಜನೆ, ಮತ್ತೊಂದು ಅವರ ಧಾರ್ಮಿಕ ಅಭೀಷ್ಟೆಗಳನ್ನು ಈಡೇರಿಸುವಂಥ ಒಂದು ನಂಬಿಕೆ. ಬಟ್ ಮರಾಠಿ ಸಮುದಾಯದವರಿಗೆ ಇದೊಂದು ಒಗ್ಗಟ್ಟು ಪ್ರದರ್ಶನದ ಮುಖ್ಯ ವೇದಿಕೆ. ಖಂಡಿತ. ಹೇಗಿದೆ ಸರ್ ಹಿಂದಿನ ಹೋಳಿಯ ಆಚರಣೆ, ಇಂದಿನ ಹೋಳಿಯ ಆಚರಣೆ ಏನಾದರೂ ಬದಲಾವಣೆಗಳಾಗಿದೆಯಾ? ಮತ್ತು ಆ ಒಗ್ಗಟ್ಟು ಯಾವ ರೀತಿಯಲ್ಲಿ ಮುಂದುವರಿತಾ ಇದೆ? ಒಗ್ಗಟ್ಟಿನಲ್ಲಿ ಎಲ್ಲೂ ಬಿರುಕು ಬರಲಿಲ್ಲ, ಅದು ಬೆಳೀತಾನೆ ಇದೆ, ಬಿಟ್ಟರೆ ಕುಂಠಿತ ಆಗಲಿಲ್ಲ. ಬಟ್ ಈ ವೇಷಭೂಷಣಗಳಲ್ಲಿ ವ್ಯತ್ಯಾಸ ಬಂದಿದೆ. ಆ್ಯಕ್ಚುಲಿ ಮೊದಲು ಹಿಂದಿನ ಕಾಲದಲ್ಲಿ ಒಂದು ಪರ್ಟಿಕ್ಯುಲರ್ ವೇಷಭೂಷಣ ಇತ್ತು, ಅದು ಈಗ ಸಾಮಾಜಿಕವಾಗಿ ಪ್ರಪಂಚ ಇದು ಸಮಾಜ ಉನ್ನತೀಕರಣ ಆದ ಹಾಗೆ ತಮ್ಮ ವೇಷಭೂಷಣದಲ್ಲಿ ತೊಡುಗೆಗಳಲ್ಲಿಯೂ ಅದನ್ನು ಸ್ವಲ್ಪ ವಿಭಿನ್ನತೆ. ಮತ್ತು ಅದರಲ್ಲಿ ಅಂದರೆ ಎಲ್ಲ ತಂಡಗಳಲ್ಲಿಯೂ ಒಂದೇ ವೇಷಭೂಷಣ ಅಥವಾ ಇರುವುದಿಲ್ಲ, ಅದರಲ್ಲಿ ವ್ಯತ್ಯಾಸ. ಆ ವಾದನ ಮಾಡುವ ಗುಮ್ಮಟೆ, ಕೋಲಾಟ ಅವೆಲ್ಲ ಸೇಮ್ ಒಂದೇ ರೀತಿ ಇರ್ತದೆ. ಬಟ್ ವೇಷಭೂಷಣದಲ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸ ಇರುತ್ತದೆ. ಬಟ್ ಧಾರ್ಮಿಕ ಆಚರಣೆಗಳಲ್ಲಿ ಏನು ವ್ಯತ್ಯಾಸ ಇಲ್ಲ, ಏನು ವ್ಯತ್ಯಾಸ ಇಲ್ಲ. ಅದೇ ಪದ್ಧತಿ ಮುಂದುವರಿತಾ ಇದೆ. ಎಲ್ಲರೂ ಕೂಡ ಸೇರಿ ಎಲ್ಲರೂ ಸೇರ್ತೇವೆ. ಹೈ ಪ್ರೊಫೈಲ್ ಎಲ್ಲಿವರೆಗೆ ಅಂದ್ರೆ ಸಾಮಾನ್ಯವಾಗಿ ಇಲ್ಲಿಯ ತನಕ ದೇವರ ಅನುಗ್ರಹದಿಂದ
ಯಾರೇ ಯಾವುದೇ ಹುದ್ದೆಯಲ್ಲಿ ಇರಲಿ, ಯಾವ ದೊಡ್ಡ ಮಟ್ಟದ ಹುದ್ದೆಯಲ್ಲಿ ಇರಲಿ, ಅವರು ಹೋಳಿ ಅದು 5 ದಿವಸದಲ್ಲಿ ಇರ್ತಾರೆ ಸಾಮಾನ್ಯವಾಗಿ. ಅಕಸ್ಮಾತ್ ಅವರಿಗೆ ಅನಾನುಕೂಲವಾದಲ್ಲಿ ಕೊನೆಯ ದಿವಸ ಹೋಳಿ ಸ್ಥಾನಕ್ಕೆ ಆ ಪೂಜಾ ಕಾರ್ಯಕ್ರಮದಲ್ಲಿ 100ಕ್ಕೆ 100 ಎಲ್ಲರೂ ಭಾಗವಹಿಸ್ತಾರೆ. ಮಹಿಳೆಯರ ಪಾತ್ರೆಯಲ್ಲಿ ಮಹಿಳೆಯರು ಇರ್ತಾರೆ. ಮಹಿಳೆಯರು ಅಂದರೆ ಅವರು ಹೋಳಿ ವೇಷಧಾರಿಗಳನ್ನು ಬರಮಾಡಿಕೊಂಡು ಮನೆಯಲ್ಲಿ ಅವರನ್ನು ಅಂದರೆ ದೇವತಾ ಭಾವನೆಯಿಂದ ಅವರ ಕಾಲಿಗೆ ನೀರು ಹಾಕುವುದು, ಅಕ್ಷತೆ ಹಾಕುವುದು, ಆ ಸೇವೆಯನ್ನು ಸ್ತ್ರೀಯರು ಮಾಡ್ತಾರೆ. ಅಂದರೆ ಎಲ್ಲವೂ ಕೂಡ ಸಾಂಪ್ರದಾಯಿಕ ಧಾರ್ಮಿಕ ವಿಧಿವಿಧಾನಗಳ ಮೂಲಕವೇ ಆಗಬೇಕಾಗ್ತದೆ. ಖಂಡಿತ ಸರ್, ಈಗ ತಾವು ಸಂಘಟನೆಯನ್ನು ಕಟ್ಕೊಂಡಿದ್ದೀರಾ. ಸಂಘಟನೆ ಅಂದರೆ ತಾವು ಕೆಲಸ ಕಾರ್ಯಗಳನ್ನು ಮಾಡ್ತೀರಾ, ಧಾರ್ಮಿಕ ಅಸ್ಮಿತೆಯನ್ನು ಉಳಿಸ್ಕೊಳ್ತೀರಾ, ಧಾರ್ಮಿಕ ಪರಂಪರೆಯನ್ನು ರಕ್ಷಿಸ್ತೀರಾ, ಮತ್ತು ಕೌಟುಂಬಿಕ ವ್ಯವಸ್ಥೆಯನ್ನು ಬಲಪಡಿಸ್ತೀರಾ, ಮತ್ತು ಕೌಟುಂಬಿಕವಾದಂತಹ ಆಚರಣೆಗಳು ಅಥವಾ ಸಂಸ್ಕಾರಗಳು, ತಮ್ಮದೇ ಸಮುದಾಯದ ಸಂಸ್ಕಾರಗಳ ಆಚರಣೆಯಲ್ಲಿಯೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ತೀರಾ. ಬಟ್ ಒಂದು ಪ್ರಶ್ನೆ ಅಂದರೆ, ಯಾವುದೇ ಸಮುದಾಯಗಳಲ್ಲಿ ಒಂದಷ್ಟು ಬೇರೆಯವರಿಂದ ಶೋಷಣೆಯಾದಾಗ, ಅಥವಾ ವ್ಯವಸ್ಥೆಯಿಂದ ಕೆಲವೊಂದು ಸಮಸ್ಯೆಗಳಾದಾಗ ಧಾವಿಸಿ ಬರುವುದು, ಸತ್ಯಾಗ್ರಹ ಪ್ರತಿಭಟನೆ ಮಾಡುವುದು, ಇಂಥದ್ದೆಲ್ಲ ಸರ್ವೇ ಸಾಮಾನ್ಯ. ಬಟ್ ತಮ್ಮಲ್ಲಿ ನಾನು ಕಂಡುಕೊಂಡದ್ದು ಬಹಳಷ್ಟು ವಿರಳ ಅಂತ ಅನಿಸ್ತದೆ. ಯಾಕೆ ಸರ್? ಇಲ್ಲ, ನಮಗೆ ಬಂದ ಪ್ರತಿಭಟನೆ ಅಂದರೆ ಅದೇ ನಮ್ಮಲ್ಲಿ ಬಂದಾಗ ಅವರನ್ನು ನಾವು ಸ್ಪಂದಿಸಿ ಅವರಿಗೆ ನಮ್ಮಿಂದ ಎಷ್ಟು ನಾವು ಅಂದರೆ ಬಹುಶಃ ದಬ್ಬಾಳಿಕೆಗಳು, ಶೋಷಣೆಗಳು ನಡೆಯಬಹುದು. ಅಂಥ ಸಂದರ್ಭದಲ್ಲಿ ಖಂಡಿತ ನಾವು ಭಾಗವಹಿಸಿದ್ದೇವೆ. ನಮ್ಮ ಕಾನೂನು ಚೌಕಟ್ಟಿನ ಒಳಗೆ ನಾವು ಏನು ಮಾಡ್ಬೋದೋ ಅದೆಲ್ಲವನ್ನು ಮಾಡಿದ್ದೇವೆ. ನಾವು ಕಾನೂನು ಚೌಕಟ್ಟು ಮೀರಿ ಬಹುಶಃ ನಮ್ಮ ಸಂಘಟನೆಯಿಂದ ಯಾವುದೇ ಅದರ ಬಗ್ಗೆ ಪ್ರತಿಭಟನೆ ನಡೆದಿಲ್ಲ ಅಂತ ಹೇಳ್ತೇನೆ. ಹೋರಾಟ ಅಂದರೆ ನಮಗೆ ಏನು ಸಾಧ್ಯ, ಆ ಸ್ಥಳಕ್ಕೆ ಹೋಗಿ ನಮಗೆ ಏನು ಸಾಧ್ಯ ಇದೆ, ಸರ್ಕಾರಿ ಅಧಿಕಾರಿಗಳಿಂದ ಯಾವ ರೀತಿ ಸ್ಪಂದಿಸಬೇಕು, ಯಾವ ರೀತಿ ಮಾತಾಡಬೇಕು, ಅದನ್ನು ಯಾವ ರೀತಿ ಅದನ್ನು ಇತ್ಯರ್ಥ ಮಾಡ್ಬೋದು ಅನ್ನೋ ಬಗ್ಗೆ, ಅಂದರೆ ಹೆಚ್ಚಿನ ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಅಂತ್ಯಗೊಳಿಸ್ತೇವೆ. ಸೌಹಾರ್ದತೆಗೆ ಹೆಚ್ಚಿನ ಒತ್ತು ಕೊಡ್ತೇವೆ. ಓಕೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ಮೂಲಕ ತಮ್ಮ ಪ್ರಮುಖ ಬೇಡಿಕೆಗಳು ಏನೇನು ಆಗಬೇಕು? ಈಗ ಮುಂದಿನ ದಿನಗಳಲ್ಲಿ ಅಂದರೆ ಈಗ ನಮ್ಮಲ್ಲಿ ರಿಸರ್ವೇಷನ್ ಪದ್ಧತಿ ಬಹುಶಃ ಈಗ ತುಂಬ ವರ್ಷ ಆಯಿತು, ಇನ್ನು ಇವರಿಗೆಲ್ಲ ರಿಸರ್ವೇಷನ್ ಬೇಕಾಗಿಲ್ಲ ಅನ್ನೋ ಒಂದು ಮಾತುಗಳು ಸಮಾಜದಲ್ಲಿ ಬಂದ್ರು ನಮ್ಮಲ್ಲಿ ನಾವು ನಿರೀಕ್ಷಿತ ಮಟ್ಟದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ನಿಟ್ಟಿನಲ್ಲಿ ಬಹುಶಃ ಈ ರಿಸರ್ವೇಷನ್ ಪರ್ಸೆಂಟೇಜ್ ಅನ್ನೋದನ್ನು ಸ್ವಲ್ಪ ಜಾಸ್ತಿ ಮಾಡಿದಲ್ಲಿ ಈಗ ಉಳಿದ ಆ್ಯಕ್ಚುಲಿ ದುರ್ಬಲರು ಯಾರಿದ್ದಾರೆ, ನಮ್ಮ ವರ್ಗದಲ್ಲೇ ದುರ್ಬಲರು ಯಾರಿದ್ದಾರೆ ಅವರಿಗೆ ಸಹಾಯ ಆಗ್ತದೆ. ಮತ್ತು ಈಗ ಈ ಏನಾಗಿದೆ ಅಂದರೆ, ಈಗ ದೊಡ್ಡ ಸಮುದಾಯದವರು ಹೆಚ್ಚಿನ ಪರ್ಸೆಂಟೇಜ್ ತಗೊಳ್ಳೋದ್ರಿಂದ ನಮ್ಮಲ್ಲಿ ನಮಗೆ ಆ ಪಾಲು ಕಡಿಮೆ ಸಿಗೋದ್ರಿಂದ ನಮಗೆ ನಿರೀಕ್ಷಿತ ಮಟ್ಟದಲ್ಲಿ ತಲುಪಲಿಕ್ಕೆ ಆಗ್ತಿಲ್ಲ. ಮತ್ತು ಜೊತೆಗೆ ಈಗ ಉದಾಹರಣೆಗೆ ಅವಿಭಜಿತ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಈಗ ಇತ್ತೀಚೆಗೆ ಪಂಗಡಿಗಾರ ಅನ್ನೋ ಒಂದು ಜಾತಿ ಇದೆ. ಕಲ್ಯಾಣಪುರ, ಸಂತೆಕಟ್ಟೆ, ಕಾಪು ಈ ಕಡೆ ಎಲ್ಲ ಇದ್ದಾರೆ. ಅವರು ಪರಿಶಿಷ್ಟ ಪಂಗಡದ ಪರಿವಾರ ನಾಯಕ ಅಂತ, ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ಪರಿವಾರ ನಾಯಕ ಅಂತ ಹೆಸರು ಸೂಚಿಸಿಕೊಂಡು ಪರಿಶಿಷ್ಟ ಪಂಗಡದ ಸೌಲಭ್ಯವನ್ನು ಪಡೆದುಕೊಳ್ತಾ ಇದ್ದಾರೆ. ಅದರಿಂದ ಈಗ ನಮಗೆ ಸಿಕ್ಕುವ ಲಾಭ ಅವ್ರಿಗೆ ಹೋಯ್ತು. ಈಗ ಯಾರು ಎಲ್ಲಿ ನೈಜವಾಗಿ ಕಾನೂನುಗಳು ಕೂಡ ಪರಿಶಿಷ್ಟ ವರ್ಗಕ್ಕೆ ಸೇರಿಸಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದೆ. ಅದು ಸೇರಿಸಿಕೊಂಡು ಸರ್ಕಾರ ಕಾನೂನಾತ್ಮಕವಾಗಿ ಅವ್ರಿಗೆ ಕೊಟ್ಟು ಅವ್ರು ಮಾಡೋದ್ರಲ್ಲಿ ನಾವು ಆಕ್ಷೇಪ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಎಲ್ಲರೂ ನಾವು ಅದು ಯಾವುದೇ ವ್ಯವಸ್ಥೆ ಇಲ್ಲದೆ ನಾವು ತಪ್ಪು ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಅದನ್ನೇ ಹೆಚ್ಚು ಪರಿಶಿಷ್ಟ ವರ್ಗದವರನ್ನ ಸೇರ್ಕೊಂಡ್ರೆ ಪ್ರಮಾಣ ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ಬಹುಶಃ ಅದೇನು ಮೊನ್ನೆ ಇತ್ತೀಚೆಗೆ ಪರಿಶಿಷ್ಟ ಜಾತಿಯಲ್ಲಿ ತಂದಿದ್ದಾರೆ ಒಳ ಮೀಸಲಾತಿ. ಸಣ್ಣ ಸಮುದಾಯಗಳಿಗೆ ಆ ಒಳ ಮೀಸಲಾತಿ ಕೊಟ್ಟಲ್ಲಿ ಬಹುಶಃ ಪ್ರಯೋಜನ ಆಗ್ತದೆ. ಈಗ ನಮ್ಮದೆಲ್ಲ ವರದಿಗಳು ತಮಗೆ ಪೂರಕ ಆಗಿದೆಯಾ? ಒಳ ಮೀಸಲಾತಿ ವರದಿ ಬಂದಿದೆ. ನಮ್ಮ ಈಗ ಒಂದು ಹೊಸ ಸಂಘಟನೆ ಹುಟ್ಕೊಂಡಿದೆ ನಮಗೆ, ರಾಜ್ಯ ಮರಾಠಿ ಒಕ್ಕೂಟ ಅಂತ. ಅಲ್ಲಿಯೂ ಕೂಡ ಚಿಂತನೆ ನಡೀತಾ ಇದೆ. ರಾಜ್ಯ ಘಟಕದೊಂದಿಗೆ ತಮ್ಮ ಸಂಪರ್ಕ ಇದೆ, ನಾವು ಅಲ್ಲಿ ಸದಸ್ಯರಾಗಿದ್ದೇವೆ. ಅದು ಇತ್ತೀಚೆಗೆ ಹುಟ್ಟುಕೊಂಡದ್ದು. ಓಕೆ.
ಅಂದ್ರೆ ತಾವು ಈಗ ಕೇವಲ ಅವಿಭಜಿತ ಜಿಲ್ಲೆಗೆ ಸೀಮಿತವಾಗಿ ಇದ್ದೀರಿ. ಹೌದು. ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಘಟಕದ ಕೆಲವೊಂದು ನಿರ್ಣಯಗಳಿಗೂ ಕೂಡ ತಾವು ಒಂದಷ್ಟು ಅಡ್ಜಸ್ಟ್ಮೆಂಟ್ ಆಗಬೇಕಾಗ್ತದೆ. ಓಕೆ, ಇದು ಪ್ರಮುಖ ಬೇಡಿಕೆಗಳು. ಬೇರೆ ಅಂದ್ರೆ ವಿದ್ಯಾಭ್ಯಾಸದ ಸಲುವಾಗಿ ಈ ಹೈಯರ್ ಎಜುಕೇಶನ್ನಲ್ಲಿ ಈ ಖಾಸಗಿಗಳಲ್ಲಿ ಮೀಸಲಾತಿಯ ಬಗ್ಗೆ ಏನಾದರೂ ತಮ್ಮ ಒತ್ತಾಯ ಇದೆ? ಇದು ಖಂಡಿತ ಬೇಕು ಸರ್. ಅದು ಈ ಕಾಲದಲ್ಲಿ ಖಾಸಗಿ ಈಗ ಸರ್ಕಾರಿ ಇದರಲ್ಲಿ ಮಾತ್ರ ಸಿಗ್ತದೆ, ಖಾಸಗಿಯಲ್ಲಿ ಇಲ್ಲದೆ ಇರುವುದರಿಂದ ಬಹುಶಃ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಸೌಲಭ್ಯ ಪಡೆಯಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅದನ್ನು ಖಾಸಗಿ ಕಾಲೇಜುಗಳಲ್ಲಿಯೂ ವಿದ್ಯಾಸಂಸ್ಥೆಗಳಲ್ಲಿಯೂ ಈ ರಿಸರ್ವೇಷನ್ ಬಂದಲ್ಲಿ ತುಂಬ ಸಹಾಯ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಒತ್ತಾಯ ಕೂಡ ಸರ್ಕಾರಕ್ಕೆ ಮಾಡಲಿಕ್ಕೆ ಇಚ್ಛಿಸ್ತೇವೆ. ಓಕೆ, ಈ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆಗಳು ಎಲ್ಲ ಬಹಳಷ್ಟು ಅನುದಾನಗಳು ಬರ್ತಾ ಇದೆ, ಅದೆಲ್ಲವೂ ಕೂಡ ತಮ್ಮ ಸಮುದಾಯವನ್ನು ತಲುಪ್ತಾ ಇದೆಯಾ ಸರ್? ಈಗ ಅವರ ಸ್ವಉದ್ಯೋಗಕ್ಕಾಗಿ ಆಗಿರಬಹುದು ಅಥವಾ ವಿದ್ಯಾಭ್ಯಾಸಕ್ಕಾಗಿ ಆಗಿರಬಹುದು, ಅಲ್ಲಿ ಹಲವಾರು ಯೋಜನೆಗಳಿದೆ. ಅದೇ ಈಗ ಅದು ಹಂಚಿ ಹೋಗೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ, ಅಂದರೆ ಇದು ಸಿಗ್ತಾ ಇರ್ಬೋದು. ನಾನು ಖಂಡಿತವಾಗಿ ಹೇಳಲಿಕ್ಕೆ ನಾನು ಸಮರ್ಥನಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾವು ಅದನ್ನ ಸರಿ, ಸಮಸ್ಯೆಗಳನ್ನಾದರೂ ಕೇಳ್ತಾರ? ಈಗ ಅಭಿವೃದ್ಧಿ ಅಧಿಕಾರಿಗಳು ಇದ್ದಾರೆ, ಗಿರಿಜನ ಅಭಿವೃದ್ಧಿ ಅಧಿಕಾರಿಗಳೆಲ್ಲ ಇರುತ್ತಾರೆ. ಅವರು ಆಯಾ ಕೆಲವೊಂದು ಪ್ರದೇಶಗಳಿಗೆ ತೆರಳಿ ಅಥವಾ ತಮ್ಮ ಸಂಘಟನೆಯ ಮೂಲಕ ಅವರನ್ನು ತೆರಳುವಂತೆ ಮಾಡಿ ಈ ಅಹವಾಲುಗಳನ್ನು ಕೇಳುವಂತಹ ಒಂದು ಮನಸ್ಥಿತಿ ಸರ್ಕಾರಿ ಮಟ್ಟದಲ್ಲಿ ಆ ವ್ಯವಸ್ಥೆ ಇಲ್ಲ, ಆಗ್ತಾ ಇಲ್ಲ. ಇನ್ನು ನಾವೇ ಮುಂದುವರಿದು ಅವರನ್ನು ಅಪ್ರೋಚ್ ಆಗಿ, ಯಾಕಂದ್ರೆ ಎಷ್ಟೋ ಜನ ಹಕ್ಕುಪತ್ರ ಸಿಗದವರು ಇದ್ದಾರಲ್ಲ ಸರ್. ಹೌದು ಹೌದು, ಅವರಿಗೆಲ್ಲ ಹಕ್ಕುಪತ್ರ ದೊರಕಿಸುವ ಪ್ರಯತ್ನ ಮಾಡ್ತೀರಿ? ಮಾಡ್ತೇವೆ. ಬೇರೆ ಪ್ರಮುಖ ಬೇಡಿಕೆಗಳು ಈ ವೈದ್ಯಕೀಯ ಅಥವಾ ಈ ಒಂದಷ್ಟು ಅವರಿಗೆ ವಯಸ್ಸು ದಾಟಿದ ನಂತರ ಪೋಲಿಯೋ ಇದನ್ನೆಲ್ಲ ನಿರ್ವಹಿಸಲಿಕ್ಕೆ ಕಷ್ಟ ಸಾಧ್ಯ ಆಗ್ತದೆ ಇಂಥ ಸಮಯದಲ್ಲಿ, ಅಥವಾ ಮೆಡಿಕಲ್ ಆಗಿ ಈಗ ರೋಗ ಬಂದರೆ ಸಮಸ್ಯೆಗಳಾಗ್ತದೆ, ವೈದ್ಯಕೀಯ ಇಂಥದ್ದನ್ನೆಲ್ಲ ತಮ್ಮ ಸಂಘದ ಮೂಲಕ ನೀಡಿದರೆ ಅದು ತಮ್ಮ ಖಜಾನೆ ಬರಿದಾಗ್ತಾ ಹೋಗ್ತದೆ. ಬೇರೆ ಏನಾದರೂ ಮೂಲಗಳನ್ನು ಹುಡುಕೊಳ್ಳುವಂತಹ ಪ್ರಯತ್ನವನ್ನ ಆ ರೀತಿ ಸರ್ಕಾರಿ ಮಟ್ಟದಲ್ಲಿ ಆ ನಿಟ್ಟಿನಲ್ಲಿ ಈಗ ಚಿಂತನೆ, ಈಗ ಕಲ್ಯಾಣ ಮಂಡಳಿಯ ಸ್ಥಾಪನೆ, ಮರಾಠಿ ಅಥವಾ ನಿಗಮ, ಈಗ ಎಲ್ಲ ಕಡೆ ನಿಗಮಗಳ ಸ್ಥಾಪನೆ ಆಗಿದೆ ತಮ್ಮ ಅಭಿವೃದ್ಧಿಗೆ. ಇಂಥದ್ದು ಬೇಡಿಕೆಯನ್ನು ತಾವು ಸಲ್ಲಿಸೋದಿಲ್ಲ ಯಾಕೆ ಅಂತ? ನಿಗಮ ಆಗ್ತಾ ಇದೆಯಲ್ಲ ಸರ್, ಆ ವಿಷಯದಲ್ಲಿ ನಾವು ಖಂಡಿತ ಮರಾಠಿ ಅಭಿವೃದ್ಧಿ ನಿಗಮ ಯಾಕೆ ಮಾಡಬಾರ್ದು? ಅದು ನಿಗಮಗಳು ಮಾಡ್ಲಿಕ್ಕೆ ಅದು ಜನಸಂಖ್ಯೆಯ ಮೇಲೆ ಸರ್ಕಾರ ಕೇಳ್ತದ ಇಲ್ಲ, ಹಕ್ಕೊತ್ತಾಯಗಳ ಮೇಲೆ ಸರ್ಕಾರ ನಿರ್ಣಯ ಮಾಡ್ತಾ ಇದೆ. ಈಗ ಆ ಬಗ್ಗೆ ನಾವು ಬಹುಶಃ ಮುಂದೆ ನಮ್ಮ, ಯಾಕಂದ್ರೆ ಕರ್ನಾಟಕ ರಾಜ್ಯದ ಮರಾಠಿ ಒಕ್ಕೂಟದ ಮೂಲಕ ನಾವು ಅದಕ್ಕೆ ಒತ್ತಾಯ ಹಾಕಬೇಕಾಗುತ್ತೆ. ಈ ಪ್ರಸ್ತಾವನೆಯನ್ನು ಅವರ ಮುಂದೆ ಇಟ್ಟು ನಾವು ಅದನ್ನು ಚಿಂತನೆ ಮಾಡುವ ಅಗತ್ಯತೆ ಇದೆ ಅಂತ. ತಾವು ಆರಾಧಿಸುವ ಶಿವಾಜಿ ಮಹಾರಾಜರ ಒಂದು ಪ್ರತಿಮೆ ಸ್ಥಾಪನೆ ಆಗಿದ್ದಿರಬಹುದು ಅಥವಾ ಅವರ ಶಿವಾಜಿ ಜಯಂತಿ ಆಗಿರಬಹುದು, ಇದರ ಆಚರಣೆಯ ನಿಟ್ಟಿನಲ್ಲಿ ತಮ್ಮ ಸಂಘದ ಕಾರ್ಯಚಟುವಟಿಕೆಗಳು ಏನು? ಶಿವಾಜಿ ಜಯಂತಿ ಈಗ ನಮ್ಮ ಅಲ್ಲಲ್ಲಿ ಸರ್ಕಾರಿ ಮಟ್ಟದಲ್ಲಿ ಆಗ್ತದೆ, ಬಟ್ ಸರ್ಕಾರಿ ಮಟ್ಟದಲ್ಲಿ ಆಗ್ತದೆ, ನಾವು ಅಲ್ಲಿ ಪಾಲ್ಗೊಳ್ತೇವೆ. ಮತ್ತು ಅಲ್ಲಲ್ಲಿ ನಾವು ಉಡುಪಿ ಜಿಲ್ಲಾ ಮರಾಠಿ ಸಮಾಜ ಸಂಘದ ಮೂಲಕ ಬಹುಶಃ ಯಾವುದೇ ಕಾರ್ಯಕ್ರಮ ಜಯಂತಿಯನ್ನು ಸ್ಮರಣೆ ಮಾಡ್ತೇವೆ ಬಿಟ್ಟರೆ ಬೇರೆ ಯಾವುದೇ ಹಾಕ್ಕೊಳ್ಳಿಲ್ಲ. ಬೇರೆ ನಮ್ಮ ಕಾರ್ಕೋಳು ತಾಲೂಕು ಸಂಘದಲ್ಲಿ, ಹೆಬ್ರಿ ವಲಯ ಸಂಘದಲ್ಲಿ ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಆ ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗ್ತೇವೆ, ಅವರನ್ನು ಪ್ರೋತ್ಸಾಹಿಸುವ ಕಾರ್ಯ ಆಗ್ತಾ ಇದೆ. ಓಕೆ, ತಮ್ಮ ಸಮುದಾಯದವರು ಸರ್ಕಾರಿ ಉದ್ಯೋಗವನ್ನು ಗಿಟ್ಟಿಸಿಕೊಳ್ಳುವಲ್ಲಿ IAS IPS ಅನ್ನು ಮಾಡಿಕೊಳ್ಳುವಲ್ಲಿ ಮಾಹಿತಿ ಕಾರ್ಯಾಗಾರಗಳನ್ನು ನಡೆಸ್ತಾ ಇದ್ದೀರಾ? ಅದು ಇಲ್ಲಿ ತನಕ ಆಗಲಿಲ್ಲ. ಅದೇ ಅದಕ್ಕೀಗ ನಾವು ಪೂರಕವಾಗಿ ಮರಾಠಿಗರು ಅಂದರೆ ಅವರು ಹೆಚ್ಚಾಗಿ ಸೈನಿಕರು, ಅದಕ್ಕೆ ಪೂರಕವಾಗಿ ನಮ್ಮ ರಾಜ್ಯ ಸಂಘಟನೆ ಹುಟ್ಟಿಕೊಟ್ಟಿದ್ದರಿಂದ ಅವರು ಈಗ ಮಂಗಳೂರಿನಲ್ಲೇ ಅವರ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಆ ಕಾರ್ಯಕ್ರಮವನ್ನು, ಯಾಕಂದರೆ ಮರಾಠಿಗರು ಹೆಚ್ಚಾಗಿ ಇರುವುದೇ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದ್ದರಿಂದ ಅಲ್ಲಿಗ ಆ ಕಾರ್ಯಕ್ರಮ ಹಮ್ಮಿಕೊಳ್ಳೋ ಬಗ್ಗೆ ಅಲ್ಲಿ ಅವರ ಕಾರ್ಯಕ್ರಮದಲ್ಲಿ ಪಟ್ಟಿಯಲ್ಲಿ ಇದೆ. ಅದು ಹೈಯರ್ ಎಜುಕೇಷನ್ಗೆ ಟ್ರೈನಿಂಗ್ ಪ್ರೋಗ್ರಾಮ್, ಅದರ ಬಗ್ಗೆ ಚಿಂತಿತರಾಗಿದ್ದಾರೆ. ವೈದ್ಯಕೀಯ ಮಾಹಿತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ವೈದ್ಯಕೀಯ ಮಾಹಿತಿ ಮಾಡ್ತೇವೆ, ಹೆಲ್ತ್ ಕ್ಯಾಂಪ್ ಅಂಥದ್ದೆಲ್ಲ ಆವಾಗ ಮಾಡ್ತಾ ಇದ್ದೇವೆ. ಮತ್ತು ನಾವು ಈಗ ಒಂದು ಮಣಿಪಾಲ ಹೆಲ್ತ್ ಕಾರ್ಡ್ ಅಂತ, ನಮ್ಮ ಮರಾಠಿ ಸಮುದಾಯದ್ದೇ ಮಣಿಪಾಲ ಹೆಲ್ತ್ ಕಾರ್ಡ್ ಅಂತ ಮಾಡಿ ಜನರಿಗೆ ಅದೀಗ ಸಾಧಾರಣ ಒಂದು 20 ವರ್ಷದಿಂದ ಮಾಡ್ತಾ ಇದ್ದೇವೆ. ಮರಾಠಿ ಮಣಿಪಾಲದವರೊಟ್ಟಿಗೆ ಸಹಯೋಗದೊಂದಿಗೆ
ನಮ್ಮವರಿಗೆ ಒಂದು ಹೆಲ್ತ್ ಕಾರ್ಡ್ನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ, ಇವಾಗಲೂ ನಡೆಸ್ಕೊಂಡು ಬಂದಿದ್ದೇವೆ ಅದನ್ನು. ಯುವ ಸಮುದಾಯ ತಮ್ಮ ಸಂಘಟನೆಯೊಂದಿಗೆ ಹೆಜ್ಜೆ ಹಾಕ್ತಾ ಇದೆ. ಆಗ್ತಾ ಇದೆ. ಈ ಹೊಸದಾಗಿ ಯುವ ಸಂಘಟನೆ ಹುಟ್ಟಿಕೊಂಡಿದೆ, ಮಹಿಳಾ ವೇದಿಕೆ ಹುಟ್ಟುಕೊಂಡಿದೆ. ಓಹೋ. ಸೊ ಈ ಸಂಘಟನೆಗಳು ನಮ್ಮ ಜೊತೆಗೆ ಸೇರಿ ನಮ್ಮ ಚಟುವಟಿಕೆಗಳನ್ನು ಮಾಡ್ತಾ ಮಾಡ್ತಾ ಇದೆ. ಓಕೆ. ಈ ಸೋಷಿಯಲ್ ಮೀಡಿಯಾವನ್ನ ಯಾವ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾ ತಮ್ಮ ಸಮುದಾಯದ ಒಂದು ಉನ್ನತಿಗಾಗಿ? ಅದೇ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಳ್ಳಲು ಬಹುಶಃ ನಮ್ಮದು ಸ್ವಲ್ಪ ಕಡಿಮೆ ಅಂತ ಹೇಳಿದ್ರು ತಪ್ಪಾಗಲಿ. ಯಾವುದೇ ಒಂದು ವೆಬ್ಸೈಟ್ ಇನ್ನೂ ಕ್ರಿಯೇಟ್ ಮಾಡಲಿಲ್ಲ ನಾವು. ಮಾಡಬೇಕು ಆ ಬಗ್ಗೆ ಚಿಂತನೆ ಆಗ್ತಾ ಇದೆ. ವಾಟ್ಸಪ್ ಗ್ರೂಪ್ಗಳು ಉಂಟು. ವಾಟ್ಸಪ್ ಗ್ರೂಪ್ ಮೂಲಕ ಬೇಕಾದಷ್ಟು ಮಾಹಿತಿಯನ್ನು ಕೊಡ್ತಾ ಇರ್ತಾರೆ, ಪ್ರತಿಯೊಂದು ಮಾಹಿತಿಯು ಹೋಗ್ತಾ ಇರ್ತದೆ. ವಾಟ್ಸಪ್ ಗ್ರೂಪ್ಗಳು ಬೇಕಾದಷ್ಟು ಸಂಘದ್ದೇ ಉಂಟು, ಸಂಘದ ಮೂಲಕ ಎಲ್ಲ ಸಂಪರ್ಕ ಸಾಗಿಸ್ತಾ ಇರ್ತದೆ. ಬಟ್ ಚಟುವಟಿಕೆಗಳು ನಿರಂತರವಾಗಿ ಇರ್ತಾ ಇದೆ. ಸರಿ, ತಾವು ಕಾರ್ಕಳದಲ್ಲಿ ಹೇಳ್ತಿದ್ದೀರಾ ನಿವೇಶನ ಬಗ್ಗೆ, ಮರಾಠಿ ಭವನ ನಿರ್ಮಾಣಕ್ಕೆ ಬೇರೆ ಹೆಬ್ರಿಗಳಲ್ಲಿ ಆಗ್ತಾ ಇದೆ. ಹೆಬ್ರಿಗಳಿಗೆ ಅರ್ಜಿ ಕೊಟ್ಟಿದ್ದೀರಾ? ಈಗ ಬ್ರಹ್ಮಾವರದಲ್ಲಿ ಒಂದು ಪ್ರೋಸೆಸ್ ಆಗ್ತಾ ಉಂಟು, ಕಾರ್ಕಳದಲ್ಲಿ ಕೊಟ್ಟಿದ್ದಾರೆ. ಈ ಕೂಡುಕಟ್ಟು ವ್ಯವಸ್ಥೆಯನ್ನ ತಮ್ಮ ಕೂಡುಕಟ್ಟು ಅಂದ್ರೆ ಬಲಿಷ್ಠವಾದಂತಹ ಕೂಡುಕಟ್ಟು ವ್ಯವಸ್ಥೆ, ಬಹಳ ಉತ್ತಮವಾದಂತಹ ಕೂಡುಕಟ್ಟು ವ್ಯವಸ್ಥೆ ಮತ್ತು ಉತ್ತಮವಾದಂತಹ ಒಂದು ಮುಂದಾಳತ್ವ ಮಾರ್ಗದರ್ಶನದ ಒಂದು ವ್ಯವಸ್ಥೆ ತಮ್ಮ ಸಮುದಾಯದ, ಅದನ್ನ ನಿರಂತರವಾಗಿ ರಕ್ಷಿಸುವಲ್ಲಿ ಏನೇನು ಮಾಡ್ತಾ ಇದ್ದೀರಾ ತಾವು? ಒಂದು ತಾವೆಲ್ಲರೂ ಸೇರ್ತೀರಿ, ಬಟ್ ಅದರ ಬಗ್ಗೆ ತಿಳಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಹಿಂದಿನ ಕೆಲವರು ತಮ್ಮ ಗುರುಕಾರರು ಹಿರಿಯರಿದ್ದಿರಬಹುದು, ಅವರಿಗೆ ಒಂದಷ್ಟು ಸನ್ಮಾನಗಳು ಅಥವಾ ಅವರಿಂದ ಕೆಲವೊಂದು ಮಾತುಗಳನ್ನು ಕೇಳಿಸಿಕೊಳ್ಳುವಂತಹ ಇಂತಹ ಕಾರ್ಯಕ್ರಮಗಳು ಮಾಡ್ತಾ ಇರ್ತೇವೆ. ಈಗ ನಮ್ಮ ಉಡುಪಿ ಜಿಲ್ಲಾ ಸಂಘಟನೆಯಲ್ಲಿ ನಾವು ಎಲ್ಲ ಗುರಿಕಾರರು ಅವರಿಗೊಂದು ಸನ್ಮಾನ ಕಾರ್ಯಕ್ರಮ ಕೂಡ ಮಾಡಿದ್ದೇವೆ. ಹಿಂದೆ ಗುರಿಕಾರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮತ್ತು ಅಲ್ಲಲ್ಲಿ ಅವರಿಗೆ ಗುರಿಕಾರರನ್ನೋಕ್ಕೆ ಪ್ರಾಶಸ್ತಿ ಇವತ್ತು ಗೌರವ ಸಲ್ಲಿಕೆ ಆಗುವುದು ಇವತ್ತು ನಡೀತಾ ಇದೆ. ಅವರ ಮಾತನ್ನ, ಹಿರಿಯರನ್ನ ಯಾವ ನಿಟ್ಟಿನಲ್ಲಿಯೂ ಕಡೆಗಣಿಸೋದು ಇಲ್ಲ ಅದಾಗ್ತಾ ಇಲ್ಲ. ಅಲ್ಲಿ ಆ ಮಟ್ಟಕ್ಕೆ ಇಲ್ಲಿ ತನಕ ಹೋಗ್ಲಿಲ್ಲ. ಮತ್ತೆ ಹಿಂದಿನ ಕಾಲದಲ್ಲಿ ಹಿರಿಯರು ಕೂಡ ತುಂಬಾ ಒಂಥರ ಅವ್ರು ಹೇಳಿದ್ದೇ ಆಗ್ಬೇಕು ಅನ್ನೋ ಮನೋವೃತ್ತಿಯಲ್ಲಿದ್ದರು. ಬಟ್ ಈಗ ಕಾಲಘಟ್ಟ ಬದಲಾಗದೆ ಹಿರಿಯರು ಕೂಡ ಗುರಿಕಾರರಾದವರು ಕಿರಿಯರನ್ನು ಹೇಳಿಕೊಂಡು ಅದನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ಕಾರ್ಯ ಆಗ್ತಾ ಇದೆ. ಅದು ನಮಗೆ ಹೆಮ್ಮೆ. ಯಾಕಂದರೆ ಅವರು ನಾನು ಹೇಳಿದಾಗೆ ಆಗಬೇಕು, ಅದು ಈ ರೀತಿ ಪದ್ಧತಿಯನ್ನು ತಿಳಿಯರಿ ಹೇಳಿ ಈ ರೀತಿ ಆಗಬೇಕಂತ ಅವ್ರು ಹೇಳ್ತಾರೆ. ಅದಕ್ಕೆ ನಾವು ಬದಲಾವಣೆಯನ್ನು ಹೇಳಿದ್ರು ಅವರು ಒಪ್ಪಿಕೊಂಡು ಅದನ್ನು ಸುಸೂತ್ರವಾಗಿ ಆ ಕೂಡುಕಟ್ಟಿನ ಪದ್ಧತಿಯನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಗದ್ದುಗೆಗಳಿವೆ ಸರ್? ಎಲ್ಲ ಗದ್ದುಗೆಗಳು ಕೂಡ ಉನ್ನತೀಕರಣಗೊಂಡಿದೆಯಾ ಅಥವಾ ಗದ್ದುಗೆಗಳಲ್ಲಿ ಬೇರೆ ಹಸ್ತಕ್ಷೇಪಗಳೇನಾದರೂ ಇದೆಯಾ? ಇತ್ತೀಚೆಗೆ ನಾವು ನೋಡಿದ ಪ್ರಕಾರ ಗದ್ದುಗಳಲ್ಲಿ ಯಾರದ ಹಸ್ತಕ್ಷೇಪ ಇದ್ದಾಗಿಲ್ಲ. ಹಿಂದೆ ಹಿಂದೆ ಅದು ಬೇರೆ ಕಡೆ ಇದ್ದದನ್ನೆಲ್ಲ, ಉದಾಹರಣೆಗೆ ನಮ್ಮ ಕುಕ್ಕೆಳ್ಳಿ, ನಮ್ಮ ಗಂಪ ಗದ್ದುಗೆ, ಹಿರಿಯಡ್ಕ, ಇವೆಲ್ಲ ನಮ್ಮ ಸ್ವಾಧೀನದಲ್ಲಿ ಇರಲಿಲ್ಲ. ಅದೀಗ ಪುನಃ ಅಲ್ಲಿಗೆ ಬಂದು ಎಲ್ಲ ಆಗ್ತಾ ಇದೆ. ಅದು ಎಲ್ಲ ಗದ್ದುಗೆಗಳು ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಳ್ಳಿಲ್ಲ, ಇನ್ನೂ ತುಂಬ ಗಮನ ಇದೆ ತಮಗೆ? ಗಮನ ಇದೆ, ಖಂಡಿತ. ಬಟ್ ಸಮಗ್ರ ಜೀರ್ಣೋದ್ಧಾರಗೊಳ್ಬೇಕು ಎಲ್ಲವೂ. ಖಂಡಿತ. ಆ ನಿಟ್ಟಿನಲ್ಲಿ ನಮಗೆ ಬಹುಶಃ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಉಮೇಶ್ ನಾಯ್ಕರು ಆ ನಿಟ್ಟಿನಲ್ಲಿ ತಮ್ಮ ಕಾರ್ಯವನ್ನು ರಾಜಕೀಯವಾಗಿ ತಮ್ಮ ಕಾರ್ಯಚಟುವಟಿಕೆ, ಕೆಲವೊಂದು ಕಡೆ ಸಭಾಂಗಣಗಳು ಕೂಡ ಆಗಿದೆ ಅಂದ್ರೆ ಆದಾಯದ ಮೂಲವೂ ಆಗಿದ್ದಿರಬಹುದು ಸಮುದಾಯ ಕೂಡ. ಕೂಡುಕಟ್ಟಲ್ಲಿ ಆದಾಯದ ಮೂಲ ಬರುವುದಿಲ್ಲ. ಆ ಹೋಳಿ ಅಲ್ಲಿ ನಮ್ಮ ಇದಕ್ಕೆ ಮಾತ್ರ ಆಗುವಷ್ಟೇ ಮಾಡ್ಕೊಳ್ತಾವೆ. ಬೇರೆ ಸಮುದಾಯ ಭವನ, ಈಗ ಉದಾಹರಣೆ ನಮ್ಮ ಗದ್ದುಗೆ ದೇವಸ್ಥಾನ ಹೇಳಿದರೆ, ಇಲ್ಲಿ ಚಾಂತಾರು ಶ್ರೀ ಮಹಿಷಮರ್ದಿನಿ ಗದ್ದುಗೆ ಅಮ್ಮನ ದೇವಸ್ಥಾನ ಅಂತ ಇದೆ. ಅದು ಈಗ ಅಲ್ಲಿ ಒಂದು ಟ್ರಸ್ಟ್ ಒಂದು 31 ವರ್ಷಗಳ ಹಿಂದೆ ರಚನೆಗೊಂಡು ಆ ದೇವಿಯ ಸಾನ್ನಿಧ್ಯವು ಜೀರ್ಣೋದ್ಧಾರಗೊಳ್ಳುವ ಒಂದು ಸಮುದಾಯ ಭವನವನ್ನು ಕೂಡ ಮಾಡಿದರು. ಅದು ಹಳ್ಳಿಗಾಡಿನ ಜನರಿಗೆ, ರೂರಲ್ ಪೀಪಲಿಗೆ ತುಂಬ ಪ್ರಯೋಜನ ಆಗ್ತಾ ಇದೆ. ಅಲ್ಲಿ ನಾವು ಅವರಿಗೆ ಒಂದು ಕಾರ್ಯಕ್ರಮ ಮಾಡಿಕೊಳ್ಳಿಕ್ಕೆ ಪೇಟೆಗೆ ಹೋಗುವುದು ಅಥವಾ ಅವರ ಆರ್ಥಿಕ ಸ್ಥಿತಿಗೆ ಅನುಕೂಲವಾಗುವಂತೆ ಸಿಗುವ ಒಂದು ಸೌಲಭ್ಯ ಕೂಡ ಅಂತ ಇದೆ. ಅದೇ ರೀತಿಗೆ ಬೇರೆ ಬೇರೆ ಕಡೆ ಆಗ್ತಾ ಉಂಟು. ಬಾರ್ಕೂರಿನಲ್ಲಿ ಮಾಡುವುದರಲ್ಲಿ ಚಿಂತನೆ ಇದ್ದಾರೆ, ಇಲ್ಲಿ ಆಗಿದೆ ನಮ್ಮ ಕುಕ್ಕೆಹಳ್ಳಿಯಲ್ಲಿ, ಮತ್ತು ಅಲ್ಲಲ್ಲಿ ಸಮುದಾಯ ಭವನವನ್ನು ಗದ್ದುಗೆ ಮೂಲಕವೂ ಮಾಡ್ಕೊಳ್ತಾ ಇದ್ದಾರೆ. ಸರಿ, ಒಂದು ಸುಸಂಸ್ಕೃತ ಸಮಾಜ ಕಟ್ಟುವಲ್ಲಿ ಎಲ್ಲ ಸಮುದಾಯಗಳು ಕೂಡ ನೆರವಾಗಬೇಕು. ಆ ಹಿನ್ನೆಲೆಯಲ್ಲಿ ಎಲ್ಲ ವ್ಯಕ್ತಿಗಳಲ್ಲಿ ಮುಂದಿನ ದಿನಗಳಲ್ಲಿ, ಯಾಕಂದರೆ ಇಂದಿನ ಯುವ ತಲೆಮಾರು ಒಂದಷ್ಟು ಬೇರೆ ಬೇರೆ ಈ ದುಶ್ಚಟಗಳಿಗೆ ಬಲಿಯಾಗುವಂಥ ಸಾಧ್ಯತೆಗಳು, ಈ ಗಾಂಜಾ ಆಗಿರ್ಬೋದು ಅಥವಾ ಈ ಮೊಬೈಲ್ನ ಗೀಳಾಗಿರಬಹುದು ಅಥವಾ ಇತರ ದುಶ್ಚಟಗಳು, ಈ ದುಶ್ಚಟಗಳನ್ನು ತಡೆಗಟ್ಟರೆ ಒಂದು ಸಮುದಾಯ ಖಂಡಿತವಾಗಿ ಅಭಿವೃದ್ಧಿಯನ್ನು ಸಾಧಿಸಬಹುದು. ಈ ಹಿನ್ನೆಲೆಯಲ್ಲಿ
ಇದರ ಬಗ್ಗೆ ಒಂದಷ್ಟು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಏನಾದರೂ ಮಾಡುವ ಪ್ರಯತ್ನಗಳು ಆಗಿದೆಯಾ, ಆಗ್ತಾ ಇದೆಯಾ? ಆ ನಿಟ್ಟಿನಲ್ಲಿ ಮಾಹಿತಿ ಕಾರ್ಯಕ್ರಮ. ಮಾಹಿತಿ ಕಾರ್ಯಕ್ರಮಗಳನ್ನು ನಾವು ಹ್ಮ್. ಮಧ್ಯವರ್ಜನ ಶಿಬಿರಗಳಲ್ಲಿ. ದೊಂದಿಗೆ ನಾವು ಕೈ ಜೋಡಿಸಿದ್ದುಂಟು. ಓಕೆ. ಮಧ್ಯವರ್ಜನ ಶಿಬಿರ ನಮಗೆ ಪ್ರತ್ಯೇಕವಾಗಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡದಿಲ್ಲ. ಹ್ಮ್. ಮುಂದಿನ ದಿನಗಳಲ್ಲಿ ಬಹುಶಃ ಆ ಚಿಂತನೆಯನ್ನು ನಾವು ಮಾಡಬೇಕು. ಸಮುದಾಯದೊಟ್ಟಿಗೆ ಸೇರಿಸುವ ಪ್ರಯತ್ನಗಳು ಆಗಬೇಕು. ಓಕೆ. ಮುಂದೆ ತಾವು ಯೋಚನೆಗಳು ಬೇಡಿಕೆಗಳು ಸರ್ಕಾರದೊಂದಿಗೆ ತಮ್ಮದು ಇದೆ, ಅಂದರೆ ಪರಿಶಿಷ್ಟ ಜಾತಿಯ ಮುಂದಿನ ಮೀಸಲಾತಿಯ ಬಗ್ಗೆ. ಬಟ್ ತಾವು ಸಂಘದ ಮೂಲಕ ಹೇಳೋದಾದರೆ ಬೇರೆ ಏನಾದರೂ ಯೋಚನೆಗಳನ್ನು ಹಾಕಿಕೊಂಡಿದ್ದೀರಾ? ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಇಂತಿಷ್ಟು ಜನರಿಗೆ ವೈದ್ಯಕೀಯ ಸಹಾಯ ನಿಧಿ, ಇಂತಿಷ್ಟು ಜನರಿಗೆ ಸ್ಕಾಲರ್ಶಿಪ್ ಈಗ ಆಗ್ತಾ ಇದೆ. ಈಗ ಆಗ್ತಾ ಇದೆ. ಬಟ್ ನಾವು ಸ್ಕಾಲರ್ಶಿಪ್ ಅಂದ್ರೆ ಪ್ರತಿಭಾ ಪುರಸ್ಕಾರ ಒಂದು ನಾಮಿನಲ್ ಕೊಡ್ತೇವೆ. ಅದಕ್ಕೆ ಈ ವರ್ಷದಿಂದ ಒಂದು 2-3 ವರ್ಷದಿಂದ ಚಿಂತನೆ ಆಗಿ ಇವತ್ತೀಗ ನಾವೊಂದು ಅಕೌಂಟನ್ನೇ ಸಪ್ರೇಟಾಗಿ ಮಾಡಿ ಆರೋಗ್ಯ ಮತ್ತು ವಿದ್ಯಾನಿಧಿ ಅಂತ ಉಡುಪಿ ಜಿಲ್ಲಾ ಮರಾಠಿ ಸಮಾಜ ಸೇವಾ ನೇತೃತ್ವದಲ್ಲಿ ಆರೋಗ್ಯ ಮತ್ತು ವಿದ್ಯಾನಿಧಿ ಅಂತ ಮಾಡ್ತಾ ಇದ್ದೇವೆ. ಅದಕ್ಕೆ ತಮ್ಮ ಸಮುದಾಯದವರು ಕೂಡ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡಿ ನಾವು ಇನ್ನು ಮುಂದೆ ಯಾರಿಗೆ ಅಗತ್ಯತೆ ಇದೆ, ಈಗ ನಾವು ಕಾರ್ಯಕಾರಿ ಸಮಿತಿಯವರೇ ಎಷ್ಟಂತ ಕೊಡ್ಲಿಕ್ಕೆ ಆಗ್ತದೆ, ಅದು ಭಾರಿ ಕಷ್ಟದ ಪರಿಸ್ಥಿತಿ. ಮತ್ತು ಅವರಿಗೆ ನಿರೀಕ್ಷಿತ ಮಟ್ಟದ ಸಹಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದು ನಾಮಿನಲ್ ಆಗಿ ಹೋಗ್ತಾ ಇದೆ. ಇನ್ನು ನಿರೀಕ್ಷಿತ ಮಟ್ಟದಲ್ಲಿ ಸಹಾಯ ಮಾಡಲಿಕ್ಕೆ ಈ ಫಂಡ್ ರೈಸ್ ಮಾಡಿ ನಾವು ಸಹಾಯ ಮಾಡಬೇಕಂತ ಹೊರಟಿದ್ದೇವೆ. ಓಕೆ. ಒಂದು ಸ್ಫೂರ್ತಿಯ ಮೂಲಕವಾಗಿ ಮುಂದಿನ ತಮ್ಮ ಸಮುದಾಯದ ಮುಂದಿನ ಯುವಕರು ಅಥವಾ ವಿದ್ಯಾರ್ಥಿಗಳು ಒಂದಷ್ಟು ಎತ್ತರಕ್ಕೆ ಇರುವ ಪ್ರಯತ್ನ ಮಾಡಬಹುದು. ಆ ಹಿನ್ನೆಲೆಯಲ್ಲಿ ಸಾಧಕರ ಪರಿಚಯ ಮತ್ತು ಅವರ ಯಶೋಗಾಥೆಯನ್ನು ಹೇಳುವ ಪ್ರಯತ್ನಗಳು. ಯಾಕಂದರೆ ಈಗ ಬಹುತೇಕವಾಗಿ ತಮ್ಮ ಸಮುದಾಯದವರಿಗೆ ನಮ್ಮ ಸಮುದಾಯದಲ್ಲಿ ಇಂಥವರು ಈಗ ಮುಖ್ಯ ಕಾರ್ಯದರ್ಶಿ ಆಗಿದ್ದಾರೆ, IAS ಪಾಸ್ ಆಗಿದ್ದಾರೆ, ಇಂಥ ಹೈಯರ್ ಪೊಸಿಷನ್ಗೆ ತಲುಪಿದ್ದಾರೆ, ವೈದ್ಯರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಗಮನವೇ ಇಲ್ಲ. ಇದನ್ನು ತಾವು ಒಪ್ಕೊಳ್ತಿರೋ ಬಿಡ್ತೀರೋ? ಈಗ ಆ ಕಾರ್ಯಕ್ರಮ ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಮೊನ್ನೆ ನಮ್ಮ ಮಾನ್ಯ ಶ್ರೀ ರಾಜೇಶ್ ಪ್ರಸಾದ್ ಅವರು ಚಂಡೀಗಢ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆದಾಗ ನಾವು ಅಭಿನಂದನಾ ಸಮಾರಂಭವನ್ನು ಮಾಡಿಕೊಂಡು ಹಿರಿಯಡ್ಕದಿಂದ ಅವರ ಮನೆಯಿಂದ ನಾವು ವಾಹನ ಜಾಥದ ಮೂಲಕ ಸ್ವಾಗತ ಮಾಡಿಕೊಂಡು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದರೆ 1,500 ಜನಕ್ಕೂ ಸೇರಿದರು. ಆ ಕಾರ್ಯಕ್ರಮ ಮಾಡಿದ್ದೇವೆ. ಮತ್ತು ಅಲ್ಲಲ್ಲಿ ನಮ್ಮ ಪ್ರತಿಭಾ ಪುರಸ್ಕಾರದಲ್ಲಿ ನಾವು PhD ಮಾಡಿದವ್ರನ್ನ ಸಮುದಾಯದಲ್ಲಿ ಡಾಕ್ಟರೇಟ್ ಬೇರೆ ಬೇರೆ ಉನ್ನತ ಸಾಧನೆ ಮಾಡಿದವನ್ನು ಕೂಡ ಐಡೆಂಟಿಫಿಕೇಶನ್ ಮಾಡುವ ಇದು ವ್ಯವಸ್ಥೆಯಲ್ಲಿ ಇದ್ದೇವೆ, ಆಗ್ತಾ ಉಂಟು. ಇನ್ನೂ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ಅದನ್ನು ಖಂಡಿತವಾಗಿ ಆ ಕಾರ್ಯಕ್ರಮವನ್ನು ಉನ್ನತ ಮಟ್ಟದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸರಿ. ಹಕ್ಕುಗಳನ್ನು ಬಳಸಿಕೊಳ್ಳುವಲ್ಲಿ ನಮಗೆ ಸಿಗಬೇಕಂತ ಹಕ್ಕುಗಳು ಅಥವಾ ಸೌಲಭ್ಯಗಳು ಸಿಗಬೇಕಾದಲ್ಲಿ ಒಂದಷ್ಟು ಅಗ್ರೆಸಿವ್ ಪ್ರತಿಭಟನೆಗಳೇ ಬೇಕಿದ್ದಲ್ಲಿ ತಾವು ಅದಕ್ಕೆ ಮುಂದಾಗುವುದಿಲ್ಲ. ಯಾಕೆ? ಎಲ್ಲವೂ ಕೂಡ ಆದದ್ದಾಗಲಿ, ನಮಗೆ ಸಿಕ್ಕಿದ್ದಷ್ಟು ಸಿಗಲಿ ಅನ್ನುವಂಥ ನಿರ್ಲಿಪ್ತ ಧೋರಣೆ ಯಾಕೆ ಅನ್ನೋದು. ಅದು ಹೇಳಿದೆ ನಮ್ಮ ಸ್ವಭಾವವೇ ಆ ರೀತಿ ತಂದು ನಿಲ್ಲಿಸಿದೆ ಏನೋ ಅನಿಸ್ತಾ ಇದೆ. ಇದರಿಂದ ಹೊರಬರುವ ಪ್ರಯತ್ನ ಹೇಗೆ ಅಂತ ಪ್ರಯತ್ನ ಇನ್ನೂ ಬಹುಶಃ ನಾವು ಆ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ಬಹುಶಃ ಈಗ ಇವತ್ತು ನಿಮ್ಮ ಚಿಂತನ ಮಂಥನ ಮಾಡಲೇಬೇಕು. ಯಾಕಂದ್ರೆ ನಿಮ್ಮ ಇದು ಬಹುಶಃ ನಾನು ಸಲಹೆ ಅಂತ ತಗೊಳ್ತೇನೆ. ನೀವು ಆಡಿದ ಮಾತನ್ನ ದೊಡ್ಡವರಲ್ಲ ಸರ್ ಅಲ್ಲ ವಿಷಯ. ಯಾಕಂದ್ರೆ ನಮ್ಗೆ ಅದು ಈ ರೀತಿ ಯಾರಾದ್ರೂ ಪ್ರೊಪಗೇಟ್ ಮಾಡಿದಾಗ ಸೌಲಭ್ಯಗಳು ಅನ್ಯರ ಪಾಲಾಗ್ತವೆ ತಾವು ಇದೇ ಧೋರಣೆಯನ್ನ ಅನುಸರಿಸಿದ್ರೆ. ಇದರಿಂದ ಸಮುದಾಯದ ಪ್ರಗತಿ ಒಂದಷ್ಟು ಕುಂಠಿತ ಆಗ್ತದೆ. ಅದಕ್ಕೆ ಎಲ್ಲಾ ಸೌಲಭ್ಯಗಳನ್ನು ಅವಕಾಶಗಳನ್ನು ಬಳಸಿಕೊಳ್ಳುವಲ್ಲಿ ಒಂದಷ್ಟಾದ್ರೂ ಅಗ್ರೆಸಿವ್ನೆಸ್. ಈಗ ಅದು ಮತ್ತೆ ಕೆಲವರಿಗೆ ಅಂದ್ರೆ ಸಿಗ್ತದಂತ ಹೇಳಿದ ಕೂಡಲೇ ಅವರು ಹೋಗುದಿಲ್ಲ ಅಲ್ಲಿಗೆ. ಅಲ್ಲ, ಬೇರೆ ಸಂಘಟನೆಗಳ ಹೋರಾಟ ಪ್ರತಿಭಟನೆ ಕಂಡಾಗ ತಮ್ಮ ಹೋರಾಟ ಪ್ರತಿಭಟನೆಗಳು ಕಡಿಮೆ ಆಯಿತು ಅಂತ ಅದು ವಿಷಯ ಸತ್ಯ. ಓಕೆ, ಸರಿ. ಸಾಮಾಜಿಕವಾಗಿ ತಾವು ಸಂಘಟನೆ ಮೂಲಕ ಮಾಡೋದಾದ್ರೆ ಈಗ ಮತ್ತೊಂದು ಸಮಸ್ಯೆ, ಈಗ ಅದು ಎಲ್ಲವೂ ಮುಗಿದು ಹೋದ ಅಧ್ಯಾಯ ಅಲ್ಲ. ವರದಕ್ಷಿಣೆ ಪಿಡಿಗೂ ಒಂದಷ್ಟು ಕಡಿಮೆಯಾಗಿದೆ. ಆದರೂ ಕೂಡ ಮದುವೆಗೆ ಹಣ ಹೊಂದಿಸಿಕೊಳ್ಳುವಲ್ಲಿ ಕೆಲವೊಂದು ಗ್ರಾಮೀಣ ಪ್ರದೇಶದ ತಮ್ಮ ಸಮುದಾಯದ ಜನರು ಒಂದಷ್ಟು ಹಿಂದೆ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಮೂಹಿಕ ವಿವಾಹ ನಡೆಸುವಂತಹ ಏನಾದರೂ ಯೋಚನೆಗಳು ಇವೆಯಾ? ಇಲ್ಲಿಯ ತನಕ ಆ ಚಿಂತನೆ ನಮ್ಮ ಸಂಘಟನೆಯಲ್ಲಿ ಬರಲಿಲ್ಲ. ಮುಂದಿನ ದಿನಗಳಲ್ಲಿ ಬಹುಶಃ ಸಂಘಟನೆಯಲ್ಲಿಯೂ ಸಂಘಟನೆಯಲ್ಲಿ ಆರ್ಥಿಕತೆ ತುಂಬ ಪ್ರಬಲಗೊಂಡಾಗ ಇಂಥ ಯೋಜನೆಗಳನ್ನು ನಾವು ಖಂಡಿತವಾಗಿ ಕೈಗೊಳ್ತೇವೆ. ಅಲ್ಲಿಯ ಆರ್ಥಿಕ ಪರಿಸ್ಥಿತಿಯನ್ನು ತುಂಬ ಅವಲೋಕಿಸಿ ಆಗ ನಮಗೆ ಇಂಥದ್ದನ್ನೆಲ್ಲ ನಡ್ಸ್ಕೊಂಡು ಹೋಗಲಿ ಆಸಕ್ತಿ ಇದೆ, ಚಿಂತನೆ ಇದೆ, ಎಲ್ಲವೂ ಇದೆ.
ಆರ್ಥಿಕ ಪರಿಸ್ಥಿತಿಯ ದಿಂದಾಗಿ ಇದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತಾಯಿದೆ. ಹೋಳಿಯ ಸಾಂಸ್ಕೃತಿಕ ಆಚರಣೆ ಬಹುಶಃ ನವದೆಹಲಿಯಲ್ಲಿಯೂ ಕೂಡ ಪ್ರದರ್ಶನಗೊಂಡಿತ್ತು ಅಂತ ಕಾಣುತ್ತೆ ಅಲ್ವಾ? ಹಿಂದೆ ಹೋಗಿ ಹೌದು. ಮತ್ತೆ ಅದನ್ನ ದೇಶವ್ಯಾಪಿಯಾಗಿ ಆ ಪ್ರದರ್ಶನಗಳನ್ನು ಏರ್ಪಡಿಸುವಂತ ಆ್ಯಕ್ಚುಲಿ ನಮ್ಮ ಸಂಪ್ರದಾಯ ಪ್ರಕಾರ, ಹಿಂದಿನವರು ಸಂಪ್ರದಾಯ ಪ್ರಕಾರ ಹೋಳಿಯ ಆ ಪರಿಕರಗಳನ್ನು ನಾವು ಹೋಳಿ ಹಬ್ಬದ ಮೊದಲು ಒಂದು ವಿಶೇಷ ಪೂಜೆ ಮಾಡ್ತೇವೆ. ಆವಾಗ ಮಾತ್ರ ಅದನ್ನ ಅದ್ರ ನಂತರ ಮಾತ್ರ ತೆಗಿಬೇಕಂತ ವಾಡಿಕೆ. ಈಗ ಅದು ಸ್ವಲ್ಪ ಅದರಿಂದ ಹೊರಗೆ ಬಂದಿದ್ದಾರೆ ಕೆಲವು ಪಂಗಡದವರು. ಕೆಲವು ಪಂಗಡದವರು ಅದರಿಂದ ಇವತ್ತು ಹೊರಗೆ ಬರ್ತಿಲ್ಲ. ಉದಾಹರಣೆಗೆ ನಾವು ಮೊನ್ನೆ ಹೋಳಿ ಸಂಭ್ರಮ ಮಾಡಿದಲ್ಲಿ ನಮ್ಮ ಜಿಲ್ಲೆಯ 148 ಕೂಡುಕಟ್ಟುಗಳಲ್ಲಿ 98 101 ಕೂಡುಕಟ್ಟುಗಳು ಬಂದ. ಬರೀ ಉಳಿದವರು ಕೆಲವು ಬರಲಿಲ್ಲ ಅಂದರೆ ಒಂದು ಕಾರಣ ಇದೆ, ಅದು ನಾವು ಹೊರಗೆ ಹೋಗುವುದಿಲ್ಲ. ಸ್ವಲ್ಪ ಮೂಢನಂಬಿಕೆಯೂ ಅವರಲ್ಲಿ ಇವತ್ತು ಕಾಡ್ತಾ ಇದೆ. ಒಂದು ಗುಂಪು ಎದುರುಗಾಣುವ ಪದ್ಧತಿ ಇಲ್ಲ, ಆ ರೀತಿಯೆಲ್ಲ ಮನೋವೃತ್ತಿಯವರು ಇದ್ರಲ್ಲ. ಬಟ್ 100ಕ್ಕೆ 90% ಬದಲಾವಣೆ ಆಗಿದ್ದಾರೆ. ಆದ್ದರಿಂದ ಇದೊಂದು ಅಭೂತಪೂರ್ವ ಕಾರ್ಯಕ್ರಮ ಭಾರಿ. ನಾವು ಅದು ನಾವೊಂದು ಸಮಾಜಕ್ಕೆ ಸಂದೇಶ ಕೊಟ್ಟಿದ್ರೆ ನಮ್ಮ ಒಗ್ಗಟ್ಟಿನ ಪ್ರದರ್ಶನವೂ ಆಗಿದೆ. ಮತ್ತೆ ಅದು ಸಾಂಸ್ಕೃತಿಕ ಸಿರಿವಂತಿಕೆ ಪ್ರದರ್ಶನವೂ ಆಗಿದೆ. ಅದು ದಾಖಲೀಕರಣಗೊಳ್ತಾ ಇದೆಯಲ್ಲ ಈಗ ಹೋಳಿ ಆಚರಣೆಗಳು. ಮತ್ತೆ ತಮ್ಮಲ್ಲಿರುವಂತಹ ಈ ಸಾಹಿತಿಗಳನ್ನ ಕವಿಗಳನ್ನ ಉತ್ತೇಜಿಸುವಂತಹ ಕಾರ್ಯಕ್ರಮ ಆಗ್ತಾ ಇದೆ ಅಂತ. ಸಾಹಿತಿಗಳು ಕವಿಗಳನ್ನು ಅಂತ ಅಲ್ಲ, ಸಾಂಸ್ಕೃತಿಕವಾಗಿ ಕೆಲವೊಂದು ಬಹಳಷ್ಟು ಪ್ರತಿಭೆಗಳಿರುತ್ತೆ, ಅವರನ್ನೆಲ್ಲ ಉತ್ತೇಜಿಸುವ ಕೆಲಸಗಳು ಆಗ್ತಾ ಇವೆ. ಸ್ಪರ್ಧೆಗಳನ್ನು ಮಾಡ್ತಾ ಇದ್ದೀರಾ ಹೇಗೆ? ಏನಾದರೂ ತಮ್ಮ ದಿನಾಚರಣೆಯ ಸಂದರ್ಭದಲ್ಲಿ ಇಂಥದ್ದೆಲ್ಲ ಇದೆಲ್ಲ ಸಂಗೀತ ಸ್ಪರ್ಧೆ, ಕಾಂಪಿಟೇಷನ್, ಅದು ಇದೆಲ್ಲ ಸಣ್ಣ ಮಕ್ಕಳಿಗೆ ಬೇಕಾಗೋದು. ಹಿಂದಿನ ಮೊದಲು ಅಂತ ಈ ಸಮುದಾಯ ಭವನ ಆಗೋ ಮೊದಲು ಹಿರಿಯರಿಗೆಲ್ಲ ಇತ್ತು, ಬೇರೆ ಆಟೋಟ ಸ್ಪರ್ಧೆ ಅದಿದೆಲ್ಲ. ಈಗ ಮಕ್ಕಳಿಗಾಗಿ ಮಾಡ್ತಾ ಇರ್ತೇವೆ. ನವರಾತ್ರಿಯ ಪೂಜಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಕ್ವಿಜ್, ಸಂಗೀತ ಸ್ಪರ್ಧೆ ಇಂಥದ್ದೆಲ್ಲ. ಬಟ್ ಎಲ್ಲ ತಮ್ಮ ಬಾಂಧವರು ಈ ಸಂಘಟನೆಯಲ್ಲಿ ಇದ್ದಾರೆ. ಅದಕ್ಕೆ ಸದಸ್ಯತನ ಅಂದರೆ ಕೆಲವರಾದರೂ ಹಿಂದುಳಿದಿರಬಹುದು, ಅವರು ಸದಸ್ಯರಾಗಬೇಕಿದ್ರೆ ಏನು ಮಾಡಬೇಕು ಸರ್? ಅದೇ ಮಿನಿಮಮ್ ನಮ್ಮದು ಇದಕ್ಕೆ ಪ್ರತಿ ವರ್ಷ ರಿನ್ಯೂವಲ್ ಮಾಡಿದ್ರೆ 100 ರೂಪಾಯಿ ಕಟ್ಟಿ ಒಂದು ಸದಸ್ಯತ್ವವನ್ನು ತಗೊಂಡು ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕಾಗತ್ತೆ. ಇಲ್ಲದ್ರೆ 500 ರೂಪಾಯಿ ಕೊಟ್ಟರೆ ಅಜೀವ ಸದಸ್ಯರನ್ನು ಸಿಗುತ್ತೆ. ಮುಂದಿನ ಪ್ರಯತ್ನ ಅಂದರೆ ಎಲ್ಲ ತಮ್ಮ ಸಮುದಾಯದವರಿಗೆ ನಿವೇಶನಗಳನ್ನು ಕೊಡಿಸೋದಾಗಿರ್ಬೋದು, ಅಥವಾ ಅವರ ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರಯತ್ನ ಮಾಡಬೇಕಾಗಿರ್ಬೋದು, ಅಥವಾ ಸರ್ಕಾರದ ಸವಲತ್ತುಗಳನ್ನು ದೊರಕಿಸುವ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಮುಂದುವರಿತದೆ. ತಮ್ಮ ಸಂಘ ಈಗ ಬಲಿಷ್ಠ ಆಗಿದೆ. ಆರ್ಥಿಕವಾಗಿ ಬಲಿಷ್ಠ ಆಗಲಿಲ್ಲ, ಸಂಘಟನೆಯಲ್ಲಿ ಅಲ್ಲಿ ಸಂಘಟನಾತ್ಮಕವಾಗಿ ಬಲಿಷ್ಠವಾಗಿದೆ. ಬಟ್ ವಿರಮಿಸೋದಿಲ್ಲ, ಕಾರ್ಯಕ್ರಮಗಳು ನಿರಂತರವಾಗಿ ಆಗ್ತಾ ಇದೆ, ವಿರಮಿಸ್ತಿಲ್ಲ. ಮುಂದಿನ ಯೋಚನೆಗಳು ಕೂಡ ಬಹಳ. ಅಲ್ಲಿ ನಮ್ಮ ಸಂಘಟನೆಯಲ್ಲಿಯೂ ಧಾರ್ಮಿಕತೆಯನ್ನು ಮುಂದುವರಿಸಿಕೊಂಡು ಅಲ್ಲಿ ಒಂದು ತುಳಜಾ ಭವಾನಿ ಮಂದಿರವನ್ನು ರಚಿಸಿಕೊಂಡಿದ್ದೇವೆ. ಆ ಮಂದಿರದಲ್ಲಿ ಪ್ರತಿ ಶುಕ್ರವಾರ ಭಜನಾ ಕಾರ್ಯಕ್ರಮವೂ ಆಗ್ತದೆ. ಧಾರ್ಮಿಕ ಶ್ರದ್ಧೆಯನ್ನು ಉಳಿಸಿಕೊಳ್ತೀವಿ, ತಮ್ಮ ಅಸ್ಮಿತೆಯನ್ನು ಉಳಿಸಿಕೊಂಡು ಅಭಿವೃದ್ಧಿಯನ್ನು ಸಾಧಿಸ್ತೀವಿ. ಈ ಬಗ್ಗೆ ವಿಶ್ವಾಸ ಇದೆ. ಇನ್ನು ಬಾಕಿ ಇದೆ, ಅದ ಕೆಲಸಗಳನ್ನು ಪೂರ್ಣಗೊಳಿಸ್ತೀರಿ, ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಳ್ತೀರಿ. ಕೊನೆಯ ಮಾತು ಏನು ತಮ್ಮ ಬಾಂಧವರಿಗೆ? ಅಂದರೆ ಎಲ್ಲ ಸಮಾಜ ಬಾಂಧವರು ಸಂಘಟನೆಗಳೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡಬೇಕು. ಅವರಿಗೆ ಸಂಕಷ್ಟ ಬಂದಾಗ ಮಾತ್ರ ಅಲ್ಲಿ ಬಂದು ನಮಗೆ ಹಾಗಾಗಿದೆ ಹೀಗಾಗಿದೆ ಅನ್ನೋಕ್ಕಿಂತಲೂ ಅವರು ಅಲ್ಲಿ ಒಂದು ಸದಸ್ಯತ್ವವನ್ನು ತೆಕ್ಕೊಂಡು ಸದಾ ಆ ಸಂಘದ ಚಟುವಟಿಕೆಗಳಲ್ಲಿ ಪಾಲ್ದಾರಾಗಿದ್ದಲ್ಲಿ ತಮ್ಮ ಸಂಕಷ್ಟ ಕಾಲದಲ್ಲಿ ಸ್ಪಂದನೆ ಕೂಡಲೇ ಆಗ್ತದೆ. ಸಮುದಾಯವನ್ನು ನಾವು ಸ್ಪಂದಿಸ್ತೇವೆ, ಇಲ್ಲ ಅಂತ ಹೇಳುವುದಿಲ್ಲ. ಪ್ರತಿಯೊಂದಕ್ಕೂ ಈಗ ಅವ್ರ ಸದಸ್ಯರಾಗಿರಲಿ ಆಗದೇ ಇರಲಿ, ಈಗ ವಿದ್ಯಾರ್ಥಿ ಪುರಸ್ಕಾರ ಇರಲಿ, ಬೇರೆ ಯಾವುದೇ ಸಂಘದ ಸದಸ್ಯರಾದವರ ಮಕ್ಕಳಿಗೆ ಮಾತ್ರ ಕೊಡ್ತಾ ಇಲ್ಲ, ಎಲ್ರಿಗೂ ಕೊಡ್ತಾ ಇದ್ದೇವೆ ನಾವಲ್ಲಿ. ಬಟ್ ಅವರು ಸಮುದಾಯದವರು ಸಂಘಟನೆಗಳೊಂದಿಗೆ ಸೇರಿಕೊಂಡು ಅವರ ಮಾಹಿತಿಯನ್ನು ಕೊಡಬೇಕು. ಜೊತೆಗೆ ನಮ್ಮ ಜೊತೆ ಕೂಡ್ಕೊಂಡಿದ್ದಾಗ ಸಂಘಟನೆ ಬಲವಾಗಿ ನಾವು ಒಂದು ಕೆಲಸ ಮಾಡಲಿಕ್ಕೆ ಸ್ಫೂರ್ತಿ ಸಿಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಪರ ರಾಜ್ಯಗಳಲ್ಲಿ ನೆಲೆಸಿರುವ ಏನಾದರೂ ಕಮಿಟಿ ಇದೆಯಾ? ಮುಂಬೈ ಅಂತ ಉಪ ಕಮಿಟಿ ಅಂತದ್ದೇನು? ಇಲ್ಲ, ಎಲ್ಲಿ ಬೇರೆ ರಾಜ್ಯದಲ್ಲಿ ಎಲ್ಲಿ ಇಲ್ಲ. ಓಕೆ, ಸರಿ. ಮಾನ್ಯ KT ನಾಯ್ಕರವರೇ, ಭಾಳಷ್ಟು ವಿಚಾರಗಳನ್ನು ಮಂಡಿಸಿದ್ದೀರಾ. ಒಟ್ಟು ಸಮುದಾಯದ ಅಭಿವೃದ್ಧಿಗಾಗಿ ತಾವು ಕೆಲಸವನ್ನು ಮಾಡ್ತೀರಾ ಮತ್ತು ತಮ್ಮ ಸಂಘಟನೆ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಒಂದು ವಾಗ್ದಾನವನ್ನು ಕೂಡ ಕೊಟ್ಟಿದ್ದೀರಾ. ಅದರೊಂದಿಗೆ ಮುಖ್ಯವಾಗಿ ತಾವು ಹೇಳುವಂಥ ಅಂದರೆ ಉಳಿದುಕೊಂಡಿರುವಂಥ ಹಲವಾರು ಕಾರ್ಯಕ್ರಮಗಳು ಆಗಬೇಕಾಗಿದೆ. ಅದಕ್ಕೆ ಸಹೃದಯರ
ಅನ್ನೋ ಒಂದು ಸಹೃದಯರ ಕೊಡುಗೆ ಕೂಡ ಅಗತ್ಯ ಬೇಕು. ಬೇಕು. ಮತ್ತು ಇತರ ಅಂದರೆ ಒಂದು ನಾವು ಕಂಡುಕೊಂಡದ್ದು ಮರಾಠ ಸಮುದಾಯದ ಯಾವತ್ತೂ ಕೂಡ ಸಂಘರ್ಷಕ್ಕೆ ಇಳಿಯುವುದನ್ನು ನಾನು ಕಂಡಿಲ್ಲ. ಬೇರೆ ಸಮುದಾಯಗಳು ಒಂದಷ್ಟು ಸಂಘರ್ಷಮಯ ಸ್ಥಿತಿಗೆ, ಅಂದರೆ ಅದನ್ನು ದೂರುವಂತಿಲ್ಲ, ಬಟ್ ಕೆಲವೊಮ್ಮೆ ಸಂಘರ್ಷಮಯ ಸ್ಥಿತಿಗೆ ಕಾರಣವಾದರೂ ಕೂಡ ಮರಾಠಿ ಸಮುದಾಯ ಸೌಹಾರ್ದತೆಗೆ ಒತ್ತು ಕೊಟ್ಟು ತಮ್ಮ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ. ಮತ್ತು ಬಹಳಷ್ಟು ಸಂಕೋಚ ಸ್ವಭಾವ, ದಾಕ್ಷಿಣ್ಯ ಸ್ವಭಾವ, ಒಂದಷ್ಟು ಹೊಂದಾಣಿಕೆಯ ಸ್ವಭಾವದಿಂದಾಗಿ ಇಂದು ಕೂಡ ಒಂದಷ್ಟು ಹಿಂದುಳಿದಿದೆ. ಬಟ್ ಇನ್ನೂ ಕೂಡ ಗ್ರಾಮೀಣ ಪ್ರದೇಶ ಜನರಿಗೆ ನಿವೇಶನಗಳಾಗಬೇಕು ಮತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ತಮ್ಮ ಸಂಘ ಮುಂದಿನ ದಿನಗಳಲ್ಲಿ ಮಾಹಿತಿ ಕಾರ್ಯಕ್ರಮಗಳನ್ನು, ಜಾಗೃತಿ ಕಾರ್ಯಕ್ರಮಗಳನ್ನು ಅಥವಾ ಸರ್ಕಾರದ ಮಾಹಿತಿ ಕಾರ್ಯಕ್ರಮಗಳನ್ನು ನಡೆಸಿ ಆ ಮೂಲಕವಾಗಿ ಅಭಿವೃದ್ಧಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೀರಿ ಎನ್ನುವಂಥ ವಾಗ್ದಾನವನ್ನು ತಾವು ನೀಡಿದ್ದೀರ. ಬಹುಶಃ ತಮ್ಮ ಸಮುದಾಯದ ಜನರು ಈ ಮೂಲಕವಾಗಿ ಒಂದಷ್ಟು ಆಶಾಭಾವನೆಯನ್ನು ಹೊಂದಿರಬಹುದು. ಯಾಕಂದರೆ ಎಲ್ಲ ಸಮುದಾಯಗಳು ಕೂಡ ಒಂದಷ್ಟು ಪ್ರಗತಿಯನ್ನು ಸಾಧಿಸಿದರೆ ಮಾತ್ರ ಒಂದು ನಮ್ಮ ಪ್ರಜಾಪ್ರಭುತ್ವದ ಆಶಯ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂಥ ಈಡೇರುತ್ತದೆ ಅನ್ನುವುದಂಥ ಸತ್ಯ. ತಮ್ಮ ಮಾಹಿತಿಗಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ ಮತ್ತು ತಮ್ಮ ಚಟುವಟಿಕೆಗಳು ಸಾಂಗವಾಗಿ ಮುಂದುವರಿಯಲಿ ಮತ್ತು ವಿಶೇಷವಾದಂಥ ಚಟುವಟಿಕೆಗಳೊಂದಿಗೆ ನಾನೇ ಹೇಳಿದಂಥ ಕೆಲವೊಂದು ಬ್ಯಾಂಕ್ ಸ್ಥಾಪನೆ ಆಗಿರ್ಬೋದು, ಸಾಮೂಹಿಕ ವಿವಾಹ ಆಗಿರ್ಬೋದು, ಇಂಥದ್ದನ್ನೆಲ್ಲ ಹೊಸ ಹೊಸ ಕಲ್ಪನೆ ಯೋಚನೆಗಳನ್ನಿಟ್ಟು ಮುಂದೆ ಸಾಗಿ ಖಂಡಿತವಾಗಿಯೂ ಯಶಸ್ಸು ಸಿಗಬಹುದು ಅನ್ನುವಂಥದ್ದು ನಂಬಿಕೆ ನಮ್ಮದು. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ. ಮುಖ್ಯವಾಗಿ ತಳಮಟ್ಟದ ಸಮುದಾಯವೊಂದು ಅಭಿವೃದ್ಧಿ ಕಾಣುವಲ್ಲಿ ಸಂಘಟನೆಗಳು ಯಾವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎನ್ನುವಂಥ ಎಲ್ಲ ವಿಚಾರಗಳನ್ನು ತಾವು ತಿಳಿದಿದ್ದೀರಿ. ತಮಗೆ ತಿಳಿದಿರುವಂತೆ ಈ ಪ್ರದೇಶದಲ್ಲಿರುವಂಥ ಮರಾಠಿ ಸಮುದಾಯ ಬಹಳಷ್ಟು ಮುಗ್ಧ ಸಮುದಾಯ. ಯಾವುದೇ ಸಮಯದಲ್ಲೂ ಯಾವುದೇ ಸಹಾಯ ಕೇಳಿದರೂ ಕೂಡ ಬಹಳ ತುರ್ತಾಗಿ ಧಾವಿಸುವಂಥ ಸಮುದಾಯವಿದ್ದರೆ ಅದು ಮರಾಠಿ ಸಮುದಾಯ. ಆದ್ದರಿಂದ ಈ ಮರಾಠಿ ಸಮುದಾಯದ ಮುಂದಿನ ದಿನಗಳಲ್ಲಿ ಅವರು ಕೈಗೊಂಡಿರುವಂತಹ ಕಾರ್ಯಕ್ರಮಗಳಿಗೆ, ಅವರ ಚಟುವಟಿಕೆಗಳಿಗೆ ಮತ್ತು ಅವರ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಯಾವ ಸಮುದಾಯಗಳು ಕೂಡ ಕೈ ಜೋಡಿಸಿದರೆ ಅವರು ಕೂಡ ಮತ್ತೆ ಮುಂದುವರಿಯುವಂಥ ಸಾಧ್ಯತೆಗಳು ಇದೆ. ಆದ್ದರಿಂದ ನಾವು ಮನುಷ್ಯರು ಸಂಘಜೀವಿ. ಇಲ್ಲಿ ಜಾತಿ ಭೇದ ಖಂಡಿತವಾಗಿಯೂ ಇಲ್ಲ. ಬಟ್ ಸಮುದಾಯದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೆಲವೊಂದು ಸಂಘಟನೆಗಳನ್ನು ಕಟ್ಟಿಕೊಂಡು ಚಟುವಟಿಕೆಯನ್ನು ನಡೆಸ್ತಾರೆ. ಈ ಹಿನ್ನೆಲೆಯಲ್ಲಿ ಕೊಡುಗೈದಾನಿಗಳು ಮುಂದಿನ ದಿನಗಳಲ್ಲಿ ಈ ಸಮುದಾಯದ ನೆರವಿಗೆ ನಿಂತರೆ ಈ ಸಮುದಾಯ ಕೂಡ ಒಂದಷ್ಟು ಬಲಿಷ್ಠ ಸಮುದಾಯವಾಗಿ ಮಾರ್ಪಾಟಾಗಿ ನಮ್ಮ ಈ ಸಮಾಜದ ಅಭಿವೃದ್ಧಿಗೆ ಕೊಡುಗೆಯನ್ನು ಸಲ್ಲಿಸಬಹುದು. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಯೋಚಿಸಿ, ಚಿಂತಿಸಿ ಅವರ ಕಾರ್ಯಕ್ರಮಗಳಲ್ಲಿ ನೆರವಾಗಿ ಎನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.